ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲ. ಎಸ್, ಇವತ್ತು KCET ಎಕ್ಸಾಂಪ್ಲರ್ ಸೀರೀಸ್ ಬ್ಯಾಚಲ್ಲಿ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ದ ನ್ಯೂ ಚಾಪ್ಟರ್ ಅಂಡ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ದಟ್ ಈಸ್ ಬೇರೆ ಯಾವುದೂ ಅಲ್ಲ, ರೇ ಆಪ್ಟಿಕ್ಸ್ ಅಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ನಾವು ಹೇಳ್ತಾ ಇದ್ದೀವಿ. ಓಕೆನಾ? ಸೊ ಲೆಟ್ ಅಸ್ ಹ್ಯಾವ್ ವಾಟ್ ಈಸ್ ಅ ಚಾಪ್ಟರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆಗಿರ್ಬೋದು, ಇಲ್ಲ ಚಾಪ್ಟರ್ ಅನಾಲಿಸಿಸ್ ಅಂತಲೇ ಹೇಳ್ಬೋದು, ಇಲ್ಲ ನಮ್ಮ KCET ಪ್ರೀವಿಯಸ್ ಎಕ್ಸಾಮಿನೇಷನ್ಸಲ್ಲಿ ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರಿಂದ ನಿಮ್ಗೆ ಎಷ್ಟು ನಂಬರ್ ಆಫ್ ಕ್ವಶನ್ಸ್ ಬಂದಿದೆ ಅನ್ನೋದನ್ನು ಸಹ ನಾವು ಡಿಸ್ಕಸ್ ಮಾಡಿಕೊಂಡು, ಅದಾದ ನಂತರ ನಮಗೆ ಎಕ್ಸಾಂಪ್ಲರ್ಗಳಲ್ಲಿ ಯಾವ್ಯಾವ ಕ್ವಶನ್ಸ್ ಕೊಟ್ಟಿದ್ದಾರೆ, MCQs ಆಗಿರ್ಬೋದು, ಮಲ್ಟಿಪಲ್ ಆನ್ಸರ್ ಕ್ವಶನ್ಸ್ ಆಗಿರ್ಬೋದು, ಇಲ್ಲ ಕೆಲವು ಹಾರ್ಟ್ಸ್ ಅಂತ ಕರಿತೀವಿ, ಅಂದರೆ ಅದು ನಿಮಗೆ 2 ಮಾರ್ಕ್ಸ್ಗೆ ಬರುವಂಥ ಅವಕಾಶಗಳಿದೆ, ಇಲ್ಲ ಅದನ್ನೇ ನಾವು 1 ಮಾರ್ಕ್ಸ್ಗೂ ಸಹ ನೀವು ಕನ್ವರ್ಟ್ ಮಾಡಿ ಕೇಳುವಂಥ ಅವಕಾಶ ಇದೆ. ಅಂತಹ ಒಂದು ಕ್ವಶನ್ಸ್ ನಾವು ಡಿಸ್ಕಸ್ ಮಾಡಿಕೊಂಡು ಹೋಗೋಣ. ಓಕೆ, ಲೆಟ್ ಅಸ್ ಸಿ ಟುಡೇಸ್ ಟಾರ್ಗೆಟ್. ಏನು ನಮ್ಮ ಟಾರ್ಗೆಟ್ ಏನು ಇಲ್ಲಿ ಅಂತಂದಿದ್ದಾಗ ನೋಡಿ, ಅಲ್ಲಿ ಅಬ್ಸರ್ವ್ ಮಾಡಿ, ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಂದರೆ ಚಾಪ್ಟರಲ್ಲಿ ಯಾವ್ಯಾವ ಕಾನ್ಸೆಪ್ಟ್ಸ್ ಇನ್ವಾಲ್ವ್ ಆಗಿದೆ, ಯಾವ್ಯಾವ ಕಾನ್ಸೆಪ್ಟ್ಸ್ ನಮಗೆ ಇನ್ವಾಲ್ವ್ ಆಗಿದೆ ಅಷ್ಟೇ ಅಲ್ಲ, ಈ ಒಂದು KCET ಎಕ್ಸಾಮಿನೇಷನ್ಗೆ ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರಿಂದ ನಿಮಗೆ ಎಷ್ಟು ನಂಬರ್ ಆಫ್ ಕ್ವಶನ್ಸ್ ಬಂದಿದೆ, ಯಾವ ಟಾಪಿಕ್ಸಿಂದ ಬಂದಿದೆ ಅನ್ನೋದನ್ನು ನಾವು ಡಿಸ್ಕಸ್ ಮಾಡಿಕೊಂಡು ಹೋಗೋಣ. ಓಕೆ, ಅದಾದ ನಂತರ ವಿಲ್ ಸ್ಟಾರ್ಟ್ ಸಾಲ್ವಿಂಗ್ ದ ಎಕ್ಸಾಂಪ್ಲರ್ ಅಂಡ್ ಆಲ್ಸೋ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ನಾವು ಶುರು ಮಾಡೋಣ. ಓಕೆ, ಸೊ ಲೆಟ್ ಅಸ್ ಸಿ. So before going to see, and I always request you to practice the formulas as many times as possible, because practice makes man perfect. Is it right? ಅನ್ನ ನಿಮಗೂ ಸಹ ಗೊತ್ತಿರುತ್ತೆ. ಹಾಗಾಗಿ ನೀವು ಎಷ್ಟು ಸರಿ ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ಇಂದ ವೇಟೇಜ್ ಸಹ ನಿಮಗೆ ಜಾಸ್ತಿ ಇದೆ, ನಿಮಗೆ ಗೊತ್ತಾಗುತ್ತೆ ಎಷ್ಟು ವೇಟೇಜ್ ಇದೆ ಅಂತಂದ್ಬಿಟ್ಟು. ಸೊ ಒಂದ್ಸರಿ ಚೆಕ್ ಮಾಡಿ, ಏನು ಹೇಳ್ತಾ ಇದೆ ನೀಟಾಗಿ ಅಬ್ಸರ್ವ್ ಮಾಡಿ ಇಲ್ಲಿ. ಸೊ ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ನಮಗೆ ಬಂದಿದ್ದಾಗ ರಿಫ್ಲೆಕ್ಷನ್ ಬೈ ಮಿರರ್ಸ್ ಅಂತ ಹೇಳಿದ್ರು. ರಿಫ್ಲೆಕ್ಷನ್ ಬೈ ಮಿರರ್ಸ್, ದಟ್ ಟು ಎಸ್ಪೆಷಲಿ ನೋಡಿ, ಪ್ಲೇನ್ ಮಿರರ್ಸಲ್ಲಿ ನಿಮಗೆ ಜಾಸ್ತಿ ನಂಬರ್ ಆಫ್ ಕ್ವಶನ್ಸ್ ಏನೂ ಇಲ್ಲ. ಯಾಕೆ ಅಂತಂದಾಗ ನಮ್ಮ ಸಿಲೆಬಸ್ ಸ್ಟಾರ್ಟ್ ಆಗೋದೇ ಸ್ಪೆರಿಕಲ್ ಮಿರರ್ಸ್ ಅಂತಂದಿದ ತಕ್ಷಣ ನಾವು ಹೇಳ್ಬೋದು ನೋಡಿ, ವಾಟ್ ಈಸ್ ದಟ್ ರಿಲೇಷನ್ ಬಿಟ್ವೀನ್ ಫೋಕಲ್ ಲೆಂತ್ ಆ್ಯಂಡ್ ರೇಡಿಯಸ್ ಆಫ್ ಕರ್ವೇಚರ್, F is equals to R/2 ಅಂತ ನೀವು ಓದಿರ್ತೀರ. ಅದ್ರ ಜೊತೆಗೆ ನೀವು ವಾಟ್ ಇಸ್ ಅ ಮಿರರ್ ಫಾರ್ಮುಲಾ ಅಂದರೆ 1/F is equals to 1/V plus 1/U ಅಂತಲೂ ಸಹ ನಾವು ಹೇಳಬಹುದು. ಅದ್ರ ಜೊತೆಗೆ ವಾಟ್ ಈಸ್ ದ ಮ್ಯಾಗ್ನಿಫಿಕೇಶನ್ ಪ್ರೊಡ್ಯೂಸ್ಡ್ ಬೈ ದ ಮಿರರ್. ಅಷ್ಟೇ ಅಲ್ಲ, ನಿಮಗೆ ಆ ಇಮೇಜ್ ಅನ್ನೋದು ಕಾನ್ಕೇವ್ ಮಿರರ್ ಆಗಿರ್ಬೋದು, ಇಮೇಜ್ನ ಯಾವ ರೀತಿ ಫಾರಮ್ ಮಾಡುತ್ತೆ, ಅಂದರೆ ಆಬ್ಜೆಕ್ಟ್ನ ಯಾವ ಪರ್ಟಿಕ್ಯುಲರ್ ಪೊಸಿಷನಲ್ಲಿ ಇಟ್ಟಾಗ ಇಮೇಜ್ ನಮಗೆ ಎಲ್ಲಿ ಫಾರಮ್ ಆಗುತ್ತೆ, ಆ ಇಮೇಜ್ ಅನ್ನೋದು ನಿಮಗೆ ರಿಯಲ್ ಇಮೇಜ್ ಆಗಿರುತ್ತಾ, ಇಲ್ಲ ವರ್ಚುವಲ್ ಇಮೇಜ್ ಆಗಿರುತ್ತಾ, ಇಲ್ಲದೆ ಹೋಗಿದ ಎನ್ಲಾರ್ಜ್ಡ್ ಇಮೇಜ್ ಆಗಿರುತ್ತಾ, ಇಲ್ಲ ಡಿಮಿನಿಷ್ಡ್ ಇಮೇಜ್ ಆಗಿರುತ್ತಾ. ಓಕೆ, ಇಂತಹ ಒಂದು ಬೇಸ್ಡ್ ಕಾನ್ಸೆಪ್ಟ್ಸ್ ಮೇಲೆ ನಿಮಗೆ ನಮ್ಮ ಪಾಸ್ಟ್ 10 years, ಜಸ್ಟ್ ಐ ಆಮ್ ಸೇಯಿಂಗ್ ಫ್ರಮ್ ದ ಪಾಸ್ಟ್ 10 years ಅಂತ ಹೇಳ್ತಾ ಇದ್ದೀನಿ. 10 years ಇಂದ ನೀವು ನೋಡಿದ್ದಾಗ ವಿ ಹ್ಯಾವ್ obtained 10 ನಂಬರ್ ಆಫ್ ಕ್ವಶನ್ಸ್ ನಿಮಗೆ ಬಂದಿದೆ ಓನ್ಲಿ ಆನ್ ಮಿರರ್ಸ್, ಸ್ಪೆರಿಕಲ್ ಮಿರರ್ಸ್. ಓಕೆನಾ? ಕಾನ್ಕೇವ್ ಮತ್ತು ಕಾನ್ವೆಕ್ಸ್ ನಾನು ಹೇಳಿದ ದಿಸ್ ಆರ್ ಆಲ್ ದ ಕಾನ್ಸೆಪ್ಟ್ಸ್. ಒಂದೊಂದು ವರ್ಷ ಒಂದೊಂದು ರೀತಿ ಬರ್ತಾ ಇರುತ್ತೆ. ಒಂದ್ಸರಿ ಇಮೇಜ್ನ ಫೈಂಡ್ ಔಟ್ ಮಾಡಿ ಅಂತ ಬರುತ್ತೆ, ಇನ್ನೊಂದ್ಸರಿ ಮ್ಯಾಗ್ನಿಫಿಕೇಶನ್ನ ಫೈಂಡ್ ಔಟ್ ಮಾಡಿ ಅಂತ ಬರುತ್ತೆ. ಇಲ್ಲದೆ ಹೋಗಿದ್ದಾಗ ಆಬ್ಜೆಕ್ಟ್ ಪೊಸಿಷನ್ನ ಚೇಂಜ್ ಮಾಡಿದ್ದಾಗ ಇಮೇಜ್ ಪೊಸಿಷನ್ ಏನಾಗುತ್ತೆ ಅನ್ನೋದ್ರ ಮೇಲೆ ಕ್ವಶನ್ ಕೇಳಿದ್ದಾರೆ. ಕೆಲವು ಸರಿ ನಿಮಗೆ ಫೋಕಲ್ ಲೆಂತ್ ಆಫ್ ದ ಮಿರರ್ ಮೇಲೆ ಕೇಳಿದ್ದಾರೆ, ಇನ್ನು ಕೆಲವು ಸರಿ ಪವರ್ ಆಫ್ ದ ಮಿರರ್ ಮೇಲೆ ಕೇಳಿದ್ದಾರೆ. ಇಸ್ ಇಟ್ ಕ್ಲಿಯರ್? ಸೊ ಹಾಗಾಗಿ ಎಕ್ಸಾಕ್ಟ್ ಟಿಪ್ ಹೋಗಿ ನಾವು ಹೇಳೋಕ್ಕಾಗಲ್ಲ, ಕಾನ್ಸೆಪ್ಟ್ಸ್ ನಾವು ಎಕ್ಸ್ಪ್ಲೈನ್ ಮಾಡೋಕ್ಕೆ ಮಾತ್ರ ಸಾಧ್ಯ ಆಗುತ್ತೆ. ಓಕೆನಾ? ಸೊ ಲೇಟರ್ ವಿ ಕ್ಯಾನ್ ವಾಂಟ್ ದ ರಿಫ್ರಾಕ್ಷನ್ ಅಟ್ ಪ್ಲೇನ್ ಸರ್ಫೇಸ್ ಅಂತ ಹೇಳ್ತಾರೆ. ರಿಫ್ರಾಕ್ಷನ್ ಅಟ್ ಪ್ಲೇನ್ ಸರ್ಫೇಸ್ ಅಂತಂದರೆ ಎಸ್ಪೆಷಲಿ ಇಲ್ಲಿ ನಿಮಗೆ ಫೋರ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಸ್ನೆಲ್ಸ್ ಲಾ. N1 sin I is equals to N2 sin R ಗೊತ್ತಿರುತ್ತಲ್ವಾ? ಆ ಒಂದು ಫಾರ್ಮುಲಾ ಬೇಸ್ ಮಾಡಿಕೊಂಡು ಅದಾದ ನಂತರ ನಿಮಗೆ ಲೈಟ್ ರೇ ಅನ್ನೋದು ರೇರರ್ ಮೀಡಿಯಮ್ಮಿಂದ ಡೆನ್ಸರ್ ಮೀಡಿಯಮ್ಗೆ ಹೋಗಬೇಕಾದ್ರೆ ಯಾವ ರೀತಿ ಬೆಂಡ್ ಆಗುತ್ತೆ, ಲೈಟ್ ರೇ ಅನ್ನೋದು ಡೆನ್ಸರಿಂದ ರೇರರ್ಗೆ ಹೋಗಬೇಕಾದ್ರೆ ಯಾವ ರೀತಿ ಬೆಂಡ್ ಆಗುತ್ತೆ. ಸೊ ಅದರ ಮೇಲೆ ಬೇಸ್ ಮಾಡಿಕೊಂಡು
ಅದ್ರ ಜೊತೆಗೆ ಲ್ಯಾಟರಲ್ ಶಿಫ್ಟ್, ಆ್ಯಕ್ಚುಲಿ ಸಿಲೆಬಸ್ಸಿಂದ ಇಲ್ಲ ನಮಗೆ, ಲ್ಯಾಟರಲ್ ಶಿಫ್ಟ್ ಕಾನ್ಸೆಪ್ಟು ಮತ್ತು ನಾರ್ಮಲ್ ಶಿಫ್ಟ್ ಇದೆ ನಮಗೆ. ನಾರ್ಮಲ್ ಶಿಫ್ಟ್ ಯಾಕಂದರೆ ನಿಮಗೆ ಪ್ರಾಕ್ಟಿಕಲ್ಸಲ್ಲೂ ಬರುತ್ತೆ ನಾರ್ಮಲ್ ಶಿಫ್ಟ್ ಬೇಸ್ಡ್ ಕಾನ್ಸೆಪ್ಟ್. ಹಾಗಾಗಿ ನಾರ್ಮಲ್ ಶಿಫ್ಟ್ ಮತ್ತು ಲ್ಯಾಟರಲ್ ಶಿಫ್ಟು ಅಷ್ಟೇ ಅಲ್ಲ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಕ್ರಿಟಿಕಲ್ ಆ್ಯಂಗಲ್, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಕಂಡೀಷನ್ಸ್ ಫಾರ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಥಿಯರಿ ಕ್ವಶನ್ಸ್ ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲ ನಾವು ನೋಡಿದ್ದಾಗ, ಈ ಎಲ್ಲ ಕಾನ್ಸೆಪ್ಟ್ಸ್ನ ನೋಡಿದ್ದಾಗ ನಿಮಗೊಂದು ಐಡಿಯಾ ಸಿಗುತ್ತೆ. ಫ್ರಮ್ ದ ಪಾಸ್ಟ್ 10 ಇಯರ್ಸ್ 10 ಕ್ವಶನ್ ನಿಮಗೆ ಕೊಟ್ಟಿದ್ದಾರೆ. 10 ಕ್ವಶನ್ ನಿಮಗೆ ಕೊಟ್ಟಿದ್ದಾರೆ ಅಂದರೆ ಅರ್ಥ ಮಾಡ್ಕೋಬೇಕು, ಇದರಿಂದ ಒಂದು ಕ್ವಶನ್ ಗ್ಯಾರಂಟಿಯಾಗಿ ಬರುತ್ತೆ, ಇದರಿಂದನೂ ಸಹ ಒಂದು ಕ್ವಶನ್ ಬರೆಯೋತಕ್ಕಂಥ ಅವಕಾಶ ಇದೆ. ಗ್ಯಾರಂಟಿ ಕ್ವಶನ್ಸ್ ಅಂತ ನಾವು ಹೇಳಬಹುದು. ಇಸ್ ಇಟ್ ಕ್ಲಿಯರ್? ಅಂಡ್ ವೆನ್ ಎವರ್ ವಿ ವಾಂಟ್ ದ ರಿಫ್ರಾಕ್ಷನ್ ಅಟ್ ಕರ್ವ್ಡ್ ಸರ್ಫೇಸ್, ಪ್ಯೂರ್ ಕರ್ವ್ಡ್ ಸರ್ಫೇಸ್ ಅಂದರೆ ರಿಫ್ರಾಕ್ಷನ್ ಫಾರ್ಮುಲಾ N2/V minus N1/U is equals to N2 minus N1/R ಅಂತ ಬರುತ್ತಲ್ವಾ. ಆ ಒಂದು ರಿಫ್ರಾಕ್ಷನ್ ಫಾರ್ಮುಲಾನ ಬೇಸ್ ಮಾಡಿಕೊಂಡ್ರೆ ನಾವು ಪ್ಯೂರ್ ರಿಫ್ರಾಕ್ಷನ್ ಫಾರ್ಮುಲಾ ಮೇಲೆ ಇಲ್ಲಿವರೆಗೂ ಯಾವುದು ಕ್ವಶನ್ ಐಡೆಂಟಿಫೈ ಮಾಡಲಿಲ್ಲ ನಮ್ಮ KCET ಎಂಟ್ರೆನ್ಸ್ ಎಕ್ಸಾಮಿನೇಷನ್ನಲ್ಲಿ. ಓಕೆನಾ? ನೆಕ್ಸ್ಟ್, ವೆನ್ ಎವರ್ ವಿ ಲೆನ್ಸ್ ಅಂಡ್ ದ ಕಾಂಬಿನೇಷನ್ ಆಫ್ ಲೆನ್ಸ್ ಅಂಡ್ ಕಾಂಬಿನೇಷನ್. ಲೆನ್ಸ್ ಅಂದರೆ ಟೈಪ್ಸ್ ಆಫ್ ಲೆನ್ಸ್ ಆಗಿರ್ಬೋದು, ಕಾನ್ಕೇವ್ ಲೆನ್ಸ್, ಕಾನ್ವೆಕ್ಸ್ ಲೆನ್ಸ್, ಆಪ್ಟಿಕ್ ಸೆಂಟರ್ ಆಗಿರ್ಬೋದು, ಇಲ್ಲ ಪ್ಲೇನೋ ಕಾನ್ವೆಕ್ಸ್ ಲೆನ್ಸ್ ಆಗಿರ್ಬೋದು. ಇಸ್ ಇಟ್ ಕ್ಲಿಯರ್? ಮತ್ತು ಲೆನ್ಸ್ ಫಾರ್ಮುಲಾ 1/F is equals to 1/V minus 1/U ಅಂತ ಬರುತ್ತಲ್ವ, ಅದು ಲೆನ್ಸ್ ಫಾರ್ಮುಲಾ ಅಂತ ಕರಿತೀವಿ. ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಅಂದರೆ 1/F is equals to n minus 1 into 1/R1 minus 1/R2. ಆ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಮೇಲೆ, ಮ್ಯಾಗ್ನಿಫಿಕೇಷನ್ ಆಫ್ ದ ಲೆನ್ಸ್ ಫಾರ್ಮುಲಾ ಮೇಲೆ. ಇವಾಗ ಲೆನ್ಸ್ ಅನ್ನೋದು ಯಾವುದಾದ್ರೂ ಒಂದು ಮೀಡಿಯಮಲ್ಲಿ ಪ್ಲೇಸ್ ಮಾಡಿದ್ದಾಗ ಆ ಮೀಡಿಯಂ ರಿಫ್ರಾಕ್ಟಿವ್ ಇಂಡೆಕ್ಸ್ ಚೇಂಜ್ ಆದರೆ ಈ ಲೆನ್ಸ್ ಅನ್ನೋದು ಯಾವ ರೀತಿ ಬಿಹೇವ್ ಮಾಡುತ್ತೆ ಅಂತಹ ಒಂದು ಕಾನ್ಸೆಪ್ಟ್ ಮೇಲೆ. ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್, ಕಾಂಬಿನೇಷನ್ ಆಫ್ ಲೆನ್ಸ್ ಅಂತಂದರೆ ನಿಮಗೆ ಏನು ಹೇಳ್ಬೋದು ನಾವಿಲ್ಲಿ ಕ್ಲಿಯರ್ ಕಟ್ಟಾಗಿ ಅಂತಂದರೆ 1/F ಎಫೆಕ್ಟಿವ್ ಫೋಕಲ್ ಲೆಂತ್. Either the two lenses are in contact or lenses are separated at some distance. Effective focal length find out ಮಾಡೋದು ಕಾನ್ಸೆಪ್ಟ್ ಮೇಲೆ. ಇಸ್ ಇಟ್ ಕ್ಲಿಯರ್? ಸೊ ಆ ಒಂದು ಕಾನ್ಸೆಪ್ಟ್ಸ್ ಮೇಲೆ ಅಷ್ಟೇ ಅಲ್ಲ, ವಾಟ್ ಇಸ್ ದ ಪವರ್ ಆಫ್ ದ ಲೆನ್ಸ್? ಪವರ್ ಆಫ್ ದ ಲೆನ್ಸ್ ಅಲ್ಲಿ ನಿಮಗೆ SI ಯೂನಿಟ್ ಆಫ್ ಪವರ್ ಮೇಲೂ ಸಹ ಕ್ವಶನ್ಸ್ ಕೇಳಿದೆ. ವಾಟ್ ಇಸ್ SI ಯೂನಿಟ್ ಆಫ್ ಪವರ್? ಇಟ್ ಇಸ್ ಡಯಾಪ್ಟರ್, ಕರೆಕ್ಟ್ ಅಲ್ವಾ? ಸೊ SI ಯೂನಿಟ್ ಆಫ್ ಪವರ್ ಆಫ್ ದ ಲೆನ್ಸ್ ಮೇಲೆ. ಸೊ ಇದರೆಲ್ಲ ಬೇಸ್ ಮಾಡಿಕೊಂಡು ನಿಮಗೆ ಗೊತ್ತಾಗುತ್ತೆ ನೋಡಿ. ಲೆನ್ಸ್ ಅಂಡ್ ಕಾಂಬಿನೇಷನ್ ಆಫ್ ಲೆನ್ಸ್ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು 16 ಕ್ವಶನ್ಸ್ ಬಂದಿದೆ. 16 ಕ್ವಶನ್ಸ್ ಹ್ಯಾವ್ ಬೀನ್ ಆಸ್ಡ್ ಫ್ರಮ್ ದ ಪಾಸ್ಟ್ 10 ಇಯರ್ಸ್. ಸೊ ಇದರಿಂದ ನಿಮಗೆ ಗೊತ್ತಾಗುತ್ತೆ ವಾಟ್ ಇಸ್ ದ ವೇಟೇಜ್ ಆಫ್ ದಿಸ್ ಕಾನ್ಸೆಪ್ಟ್ ಲೆನ್ಸ್ and the combination of lens. Okay, later whenever we move on to the prism, prism ಅಲ್ಲಿ ನಿಮಗೆ ಬೇಸಿಕ್ ಕ್ವಶನ್ಸ್ ಅಂದರೆ ಪ್ರಿಸಮ್ ಫಾರ್ಮುಲಾ ಅಂದರೆ n is equals to ನಿಮಗೆ ಏನು ಹೇಳಿದ್ರೆ sin of a plus d/2 divided by sin a/2 ಅಂತ ಬರುತ್ತಲ್ವಾ. ಸೊ ಇಂತಹ ಒಂದು ಪ್ರಿಸಮ್ ಫಾರ್ಮುಲಾ ಮೇಲೆ ನಿಮಗೆ 5 ಕ್ವಶನ್ಸ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಡಿವಿಯೇಷನ್ ಆಫ್ ದ ಲೈಟ್ ರೇ ಮೇಲೂ ಸಹ ನಿಮಗೆ ಎಲ್ಲ ಇನ್ಕ್ಲೂಡ್ ಆಗಿ ನಿಮಗೆ 5 ನಂಬರ್ ಆಫ್ ಕ್ವಶನ್ಸ್ ನಿಮಗೆ ಕೊಟ್ಟಿದ್ದಾರೆ. ಓಕೆನಾ? ಅಂಡ್ ಲೇಟರ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ ನಿಮ್ಗೆ ಗೊತ್ತಲ್ವಾ? ಸಿಂಪಲ್ ಮೈಕ್ರೋಸ್ಕೋಪ್ ಆಗಿರ್ಬೋದು, ಕಾಂಪೌಂಡ್ ಮೈಕ್ರೋಸ್ಕೋಪ್ ಆಗಿರ್ಬೋದು, ನೆಕ್ಸ್ಟ್ ನಿಮ್ಗೆ ಏನಂತ ಹೇಳಿದ್ರೆ ನಿಮಗೆ ಟೆಲಿಸ್ಕೋಪ್ ಆಗಿರ್ಬೋದು. ಓಕೆನಾ? ಸಿಂಪಲ್ ಮೈಕ್ರೋಸ್ಕೋಪ್, ಕಾಂಪೌಂಡ್ ಮೈಕ್ರೋಸ್ಕೋಪ್, ಟೆಲಿಸ್ಕೋಪ್. ಪ್ರೀವಿಯಸ್ ಸಿಲೆಬಸ್ ನಾವು ಕನ್ಸಿಡರ್ ಮಾಡಿದ್ರೆ 2 ಇಯರ್ಸ್ ಬ್ಯಾಕ್ ನಾವು ಸಿಲೆಬಸ್ ತಗೊಂಡಿದ್ದಾಗ ನಿಮಗೆ ಡಿಫೆಕ್ಟ್ಸ್ ಆಫ್ ಐ ಸಹ ಇರ್ತಾಯಿತ್ತು. ಅಂದರೆ ಮಯೋಪಿಯಾ, ಹೈಪರ್ಮೆಟ್ರೋಪಿಯಾ. ಇಸ್ ಇಟ್ ಕ್ಲಿಯರ್? ಆ ಒಂದು ಲೆನ್ಸ್ ಫಾರ್ಮುಲಾ, ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್ ಆಗಿರ್ಬೋದು. ಸೊ ಇಂತಹ ಒಂದು ಬೇಸ್ಡ್ ಕಾನ್ಸೆಪ್ಟ್ಸ್ ಮೇಲೆ ಕ್ವಶನ್ಸ್ ಬಂದಿದೆ. ಬಟ್ ಅದನ್ನೆಲ್ಲ ನಾನು ರಿಮೂವ್ ಮಾಡಿ ಮತ್ತು ಪ್ರೈಮರಿ ರೈನ್ಬೋ ಅಂದರೆ ಏನು, ಸೆಕೆಂಡರಿ ರೈನ್ಬೋ ಅಂದರೆ ಏನು, ಇಂತಹ ಒಂದು ಕಾನ್ಸೆಪ್ಟ್ಸ್ನೆಲ್ಲ ನಾವು ಡಿಲೀಟ್ ಮಾಡಿದ್ದಾರೆ ನಮಗೆ. ಅದನ್ನೆಲ್ಲ ಡಿಲೀಟ್ ಮಾಡಿ ನಾವು ಕಳೆದ 10 ವರ್ಷಗಳಿಂದ ನಾವು ಅಬ್ಸರ್ವ್ ಮಾಡಿದರೆ ನಿಮಗೆ ಇಷ್ಟು ನಂಬರ್ ಆಫ್ ಕ್ವಶನ್ಸ್ ನಿಮಗೆ ಬಂದಿದೆ ಫ್ರಮ್ ದ ಚಾಪ್ಟರ್ ರೇ ಆಪ್ಟಿಕ್ಸ್ ಅಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್. ಓಕೆನಾ? ಸೊ ಹಾಗಾಗಿ ನೋಡಿ ಇಲ್ಲಿ ಆನ್ ಆನ್ ಆವರೇಜ್ ಎಷ್ಟು ಬರುತ್ತೆ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ. ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಬಂದ್ಬಿಟ್ಟು ನಿಮಗೆ ನಿಯರ್ಲಿ 9, 15, 25 ನಿಮಗೆ ಆಲ್ಮೋಸ್ಟ್ ಆಲ್ ನಿಮಗೆ 45 ಕ್ವಶನ್ಸ್ ಬಂದಿದೆ ನೋಡಿ ಇಲ್ಲಿ. ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಈಸ್ 45 ಕ್ವಶನ್ಸ್. ಸೊ
So you can say that on an average you can expect 4 questions per year ಅಂತ ನಾವು ಹೇಳ್ಬೋದು. ಓಕೆನಾ, ಒಂದು ವರ್ಷಕ್ಕೆ ನಾವು ಮಿನಿಮಮ್ 4 ಕ್ವಶನ್ಸ್ ನಿಮಗೆ ಬರೋತಕ್ಕಂಥ ಅವಕಾಶಗಳು ಇದೆ ಈ ಪರ್ಟಿಕ್ಯುಲರ್ ಚಾಪ್ಟರ್ ರೇ ಆಪ್ಟಿಕ್ಸ್ ಅಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್. ಓಕೆ, ಸೊ ಪ್ಲೀಸ್ ಕಾನ್ಸಂಟ್ರೇಟ್ ಆ್ಯಂಡ್ ಪ್ಲೀಸ್ ಪ್ರಿಪೇರ್ ವೆಲ್. ತುಂಬ ಜನ ಈ ಚಾಪ್ಟರ್ ಅಂದರೆ ತುಂಬ ಕಷ್ಟ ಇದೆ ಸರ್, ನಮಗೆ ಬಿಟ್ಬಿಡ್ತೀವಿ, ನಾವು ಸ್ಕಿಪ್ ಮಾಡ್ತೀವಿ ಅನ್ನೋ ಒಂದು ಉದ್ದೇಶ ಇರಬಹುದು. ಬಟ್ ನನ್ನ ಒಂದು ರಿಕ್ವೆಸ್ಟ್, ನನ್ನ ಒಂದು ಸಜೆಷನ್ ಏನು ನಿಮಗೆಲ್ಲ ಅಂತಂದರೆ, ನೋಡಿ, ಅಟ್ಲೀಸ್ಟ್ ನೀವು ಕೂತ್ಕೊಂಡು ಬೇಸಿಕ್ ಫಾರ್ಮುಲಾಸ್ನ ನೀವು ಓದಿದ್ರೂ ಸಹ ನೀವು ಈಸಿಯಾಗಿ ಆನ್ಸರ್ ಮಾಡಬಹುದು. ಅಷ್ಟೇ ಅಲ್ಲ, ಸೈನ್ ಕನ್ವೆನ್ಷನ್ಸ್, ರಿಫ್ಲೆಕ್ಷನ್ ಬೈ ಪ್ಲೇನ್ ಮಿರರ್ಸ್ ಇದಲ್ವಾ, ಅದು ನಿಮಗೆ ಸೈನ್ ಕನ್ವೆನ್ಷನ್ಸು ಸಹ ಇನ್ಕ್ಲೂಡ್ ಆಗಿರುತ್ತೆ. 1-2 ಕ್ವಶನ್ ಬಂದಿದೆ ಸೈನ್ ಕನ್ವೆನ್ಷನ್ ಮೇಲೆ. ಓನ್ಲಿ 1 ಕ್ವಶನ್ ಐ ಥಿಂಕ್ ಫ್ರಮ್ ದ ಪಾಸ್ಟ್ 10 years ಒಂದೇ ಒಂದು ಕ್ವಶನ್ ಬಂದಿದೆ ನಿಮಗೆ ಸೈನ್ ಕನ್ವೆನ್ಷನ್ಸ್ ಮೇಲೆ, ಡೈರೆಕ್ಟ್ ಸೈನ್ ಕನ್ವೆನ್ಷನ್. ಬಟ್ ಫಾರ್ಮುಲಾಸ್ ಎಲ್ಲ ಅಪ್ಲೈ ಮಾಡಬೇಕಾದ್ರೆ, ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ಮಸ್ಟ್ ಆ್ಯಂಡ್ ಶುಡ್ ಸೈನ್ ಕನ್ವೆನ್ಷನ್ಸ್ ಅಪ್ಲೈ ಮಾಡೋದು ಹೇಗೆ ಅಂತ ನಿಮಗೆ ಗೊತ್ತಿರಬೇಕು. ಅದನ್ನೆಲ್ಲ ನೀವು ಕಲ್ತಿದ್ದೀರಾ ಅಂತಂದರೆ ಇಟ್ ವಿಲ್ ಬಿಕಮ್ ವೆರಿ ವೆರಿ ಈಸಿ ಟು ಯು. ಸೊ ಆದ ಕಾರಣಕ್ಕೆ ನೋಡಿ, 4 ಮಾರ್ಕ್ಸ್ ನೀವು ಬಂದಿದೆ ಈ ಚಾಪ್ಟರಿಂದ ಅಂತಂದರೆ, ಓಕೆ, ನಿಮ್ಮ ರ್ಯಾಂಕೇ ಡಿಫ್ರೆಂಟ್ ಆಗಿರುತ್ತೆ. ಹ್ಯಾಪಿಲಿ ಈಗನ್ನ ಅಂತಾರೆ ನಿಮಗೆ ರ್ಯಾಂಕ್ ಸ್ವಲ್ಪ ಹೈ ಆಗೋತಕ್ಕಂಥ ಚಾನ್ಸ್ ಇರುತ್ತೆ ಅಂತ ನಾವು ಹೇಳ್ಬೋದು. ಓಕೆ, ಸೊ ಲೆಟ್ ಸ್ಟಾರ್ಟ್ ಅವರ್ ಸೆಷನ್ ವಿಚ್ ಆರ್ ಗಿವೆನ್ ಇನ್ ಅವರ್ ಎಕ್ಸಾಂಪ್ಲರ್ ಬುಕ್. ಒಂದ್ಸರಿ ಕ್ವಶನ್ನ ಓದಿ. ಎ ರೇ ಆಫ್ ಲೈಟ್ ಇನ್ಸಿಡೆಂಟ್ at an angle theta on a refracting face of a prism emerges from the other face normally. If the angle of prism is 5 degree and the prism is made of a material of refractive index 1.5, the angle of incidence is, they're asking what is the angle of incidence. Okay, so how can we simplify this? So what is the deviation they have given? Okay, we don't know what is the deviation, but what they are saying here, ray of light incident, angle of incidence is equals to theta, angle of prism is equals to 5 degree. And see here, it is equal to 5 degree. We can say it is, ನಾವೇನಂತ ಹೇಳ್ಬೋದು, ಇದನ್ನು ಥಿನ್ ಪ್ರಿಸಮ್ ಅಂತ ನಾವು ಕರೀಬಹುದು. ಕರೆಕ್ಟ್ ಅಲ್ವಾ? ದೇರ್ಫೋರ್ deviation becomes equals to n-1 into capital A ಅಂತ ನಾವು ಬರೆಯಬಹುದು. ಕರೆಕ್ಟ್ ಅಲ್ವಾ? ಸೊ ವಾಟ್ ಇಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಲ್ಲಿ 1.5. ಸೊ ದೇರ್ಫೋರ್ 1.5 minus 1 into capital A ಅಂತಂದರೆ 5. You can see it is 0.5 into 5. 0.5 into 5 it is equals to 2.5 degree ಅಂತ ನಮಗೆ ಬರುತ್ತೆ. Deviation becomes equals to 2.5 degree. That is a deviation. ಓಕೆ, ಇಲ್ಲಿ ಒಂದ್ಸರಿ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡೋಣ. ಇಲ್ಲಿ ವಾಟ್ ದೇ ಆರ್ ಸೇಯಿಂಗ್, ದಿಸ್ ಇಸ್ ದ ಪ್ರಿಸಮ್ ಅಲ್ವಾ, ದಿಸ್ ದ ಬೇಸ್ ಆಫ್ ಎ ಪ್ರಿಸಮ್. whenever a ray of light is made to incident ಇಟ್ ಗೆಟ್ಸ್ ರಿಫ್ರಾಕ್ಟೆಡ್. ನೋಡಿ, ಅಬ್ಸರ್ವ್ ಮಾಡಿ ಹೇಗಿರುತ್ತೆ, ಪರ್ಪೆಂಡಿಕ್ಯುಲರ್ ಆಗಿ ನಾರ್ಮಲ್ ಆಗಿ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಬ್ಸರ್ವ್ ಮಾಡಿ, ದಿಸ್ ಈಸ್ R1 ಅಲ್ವಾ, ಅಂಡ್ ದಿಸ್ ಈಸ್ I1. ನಮಗೆ ಗೊತ್ತಿದೆ deviation is equals to I1 plus I2 minus of capital A ಅಂತ ನಾವು ಬರೀಬಹುದು. ಇಲ್ಲಿ ನಾರ್ಮಲ್ ಆಗಿ ಹೋಗ್ತಾ ಇರೋದ್ರಿಂದ I2ನೂ 0 ಆಗಿರುತ್ತೆ, R2 ಸಹ ನಿಮಗೆ 0 ಆಗಿರುತ್ತೆ. ದೇರ್ಫೋರ್ ಆಂಗಲ್ ಆಫ್ ಪ್ರಿಸಮ್ ಇಸ್ ಈಕ್ವಲ್ಸ್ ಟು R1 ಪ್ಲಸ್ R2. ಈ ಫಾರ್ಮುಲಾಸ್ ಎಲ್ಲ ನಮ್ಗೆ ಗೊತ್ತಿರಬೇಕ್ರಿ, ಗೊತ್ತಿಲ್ಲ ಅಂತ ತುಂಬ ಕಷ್ಟ ಆಗುತ್ತೆ. ಆಂಗಲ್ ಆಫ್ ಪ್ರಿಸಮ್ ಎಷ್ಟು ಕೊಟ್ಟಿದೆ ನಮಗೆ ಇಲ್ಲಿ 5 ಇಸ್ ಈಕ್ವಲ್ಸ್ ಟು R1 ಪ್ಲಸ್ 0, ದಟ್ ಈಸ್ R1 ಈಸ್ ಈಕ್ವಲ್ಸ್ ಟು 5 ಡಿಗ್ರಿ ಅಂತ ನಮಗೆ ಬರುತ್ತೆ. R1 ಎಷ್ಟಿದೆ ನಮಗೆ 5 ಡಿಗ್ರಿ ಅಂತ ಬಂದಿದೆ. ಸೊ ಹಾಗಾಗಿ R1 ವ್ಯಾಲ್ಯೂ ನಮಗೆ ಸಿಕ್ಕಿದೆ. ಇನ್ನು I1 ಮಾತ್ರ ನಮಗೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿ ಬರುತ್ತೆ. ಸೊ ದೇರ್ಫೋರ್ ಡಿವಿಯೇಷನ್ ಎಷ್ಟಿದೆ ನಮಗೆ ಇಲ್ಲಿ 2.5 ವಿಚ್ ಈಸ್ ಈಕ್ವಲ್ಸ್ ಟು I1 ಅಂದರೆ ಥೀಟಾ ಪ್ಲಸ್ I2 ಈಸ್ 0 ಮೈನಸ್ ಎ ಈಸ್ ನಥಿಂಗ್ ಬಟ್ R1 ಅಲ್ವಾ, ಹಾಗಾಗಿ ವಿ ಕ್ಯಾನ್ ಸೇ ಇಟ್ ಈಸ್ 5 ಡಿಗ್ರಿ ಅಂತ ನಾವು ಹೇಳ್ಬೋದು. 5 ಡಿಗ್ರಿ. ದೇರ್ಫೋರ್ ದ ಥೀಟಾ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ಸ್ ಟು 2.5 ಪ್ಲಸ್ 5. ಯು ಶುಡ್ ಗೆಟ್ ದ ಆನ್ಸರ್ ಆಸ್ 7.5 ಡಿಗ್ರಿ ಅಂತ ನಾವು ಹೇಳಬಹುದು. 7.5 ಡಿಗ್ರಿ. Hence, we can select option A as the right answer. Option A is the right answer. ಅರ್ಥ ಆಗ್ತದಲ್ವ ನಾವು ಹೇಗೆ ಇದನ್ನು ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು. So these are all the formulas we have to keep in our mind. These are all the formulas which we have to keep in our mind related to a thin prism, or we can say it is a prism. Okay, I hope it is clear to you.
Now let us move on to the next question. Let us move on to the next question. What they are saying to us. Please observe this. Short pulse of white light is incident from air to a glass slab at normal incidence. Okay. After traveling through the slab, the first color to emerge is what is the first color? So observe this. There is a glass slab. And they are saying that white light is incident from air to glass at normal incidence. This is a white light. Now, this is a white light. Is it clear? And they are saying that which light will come out of the slab. Okay. So please observe this. The first color to emerge out. So we know that speed is equals to, we can say refractive index. Refractive index is equals to C by V, and it is equals to C divided by F into lambda. Therefore, refractive index. Okay, they are asking what is the speed. Now, which color will come out first? That means speed. So we can say velocity. Velocity is directly proportional to wavelength of the light. So in white light, we are having what can you say here? Red color, red light, no? Red light to blue light. Red light to blue light. This is the this is the red light. And this is the, let us say, this is the blue light. I assume that since speed is directly proportional to wavelength, and lambda red is greater than the lambda blue, therefore we can say that speed of the red will be speed of the blue. Therefore we can say red light will come out first. Is it clear? ಅರ್ಥ ಆಗಿದಲ್ವಾ ಏನು ಹೇಳ್ತಾ ಇದ್ದೀವಿ ನಾವು ಅಂತ ಅಂದ್ಬಿಟ್ಟು? ರೆಡ್ ಲೈಟ್ಗೆ ವೇವ್ ಲೆಂತ್ ಅನ್ನೋದು ಜಾಸ್ತಿ ಇರೋದ್ರಿಂದ ಅದಕ್ಕೆ ಸ್ಪೀಡ್ ಅನ್ನೋದು ಸಹ ಜಾಸ್ತಿ ಇರುತ್ತೆ. ದೇರ್ಫೋರ್ ಫಸ್ಟ್ ನಿಮಗೆ ರೆಡ್ ಲೈಟ್ ಅನ್ನೋದು ನಿಮಗೆ ಆಚೆಗೆ ಬರುತ್ತೆ ಅಂತ ನಾವು ಹೇಳಬಹುದು. ಅರ್ಥ ಆಗಿದಲ್ವಾ? ಇದನ್ನು ಹೇಗೆ ನಾವು ಆನ್ಸರ್ ಮಾಡಬೇಕು ಅಂತಂದ್ಬಿಟ್ಟು ನಾವು ಸಿಮಿಲರ್ಲಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಅಬ್ಸರ್ವ್ ಮಾಡಿ. An object approaches a convergent lens from the left of the lens with a uniform speed 5 meter per second and stops at the focus. Then what can you say about the image? And we know that see here, as the object moves towards the lens to focus, to the principal focus, its image will move away from the focus, away from the lens. But how it moves? What is the velocity? But whenever we calculate, what is the velocity here? Velocity is nothing but the change in position of the image with respect to time or per second. Is it clear? So whenever we do calculation for that, and whenever you approach this, we can come to know that with non-uniform acceleration, there will not be having any uniform acceleration. Because at every instant the position of the image changes. With non-uniform acceleration. That means at every second the position of the image changes. And you can calculate with the help of 1 by v minus 1 by u is equals to 1 by f. So how can you say that moves away from the lens with non-uniform? That is option C is the right answer. Okay, I hope it is clear to you. So this is one of the conceptual based question we can remember. So move on to the next one. What they're saying: passenger in an aeroplane shall never see a rainbow. Okay, actually this concept is not there in the syllabus, but anyway it is one of the practical life situation.
ನಾವೇನು ಹೇಳ್ಬೋದು, ಇವಾಗ ರೈನಿ ಸೀಸನ್ ಬಂದಿದ್ದಾಗ ಒಂದು ಕಡೆ ರೈನ್ ಬೀಳ್ತಾ ಇರುತ್ತೆ, ಇನ್ನೊಂದು ಕಡೆ ನಿಮಗೆ ಸನ್ನಿ ಅಂದರೆ ಸನ್ ಇದ್ದಾಗ ನಾವು ಸನ್ಗೆ ಹಾಗೆ ಸನ್ ಅನ್ನೋದು ನಮ್ಮ ಬಿಹೈಂಡ್ ಇದ್ದು ನಾವು ರೈನ್ ಕಡೆ ನಾವು ನೋಡಿದ್ದಾಗ ಏನಾಗುತ್ತೆ, ವಿ ಕೆನ್ ಈಸಿಲಿ ಅಬ್ಸರ್ವ್, ನಾವೇನು ನೋಡ್ಬೋದು, ಓಕೆ, ಅಂದರೆ ವಿ ಕ್ಯಾನ್ ಸೇ ಇಟ್ ಈಸ್ ಅ ಕಾಮನ ಬಿಲ್ಲನ್ನು ನೋಡ್ಬೋದು, ಅಂದರೆ ರೈನ್ಬೋನ್ ನಾವು ನೋಡಬಹುದು. ಆ ರೈನ್ಬೋ ನಮಗೆ ಕೆಲವು ಸರಿ ನಮ್ಮ ಕಣ್ಣಿಗೆ ಎರಡು ರೈನ್ಬೋ ನಮಗೆ ಕಾಣುತ್ತೆ. ಒಂದು ಹ್ಯಾವಿಂಗ್ ಬ್ರೈಟ್ ಇಂಟೆನ್ಸ್, ಅದರ ಕೆಳಗಡೆ ಸ್ವಲ್ಪ ಲೆಸ್ ಇಂಟೆನ್ಸಿಟಿ ಇರುವಂತಹ ಒಂದು ರೈನ್ಬೋ ನಿಮಗೆ ಕಾಣುತ್ತೆ. ಬ್ರೈಟ್ ಇಂಟೆನ್ಸಿಟಿ ಇರುವಂತಹ ಒಂದು ರೈನ್ಬೋನ ಪ್ರೈಮರಿ ರೈನ್ಬೋ ಅಂತ ಕರಿತೀವಿ. ಕೆಳಗಡೆ ಲೆಸ್ ಇಂಟೆನ್ಸಿಟಿ ಇರುವಂತಹ ಒಂದು ರೈನ್ಬೋನ ನಾವು ಸೆಕೆಂಡರಿ ರೈನ್ಬೋ ಅಂತ ನಾವು ಕರಿತೀವಿ. ಅರ್ಥ ಆಗ್ತದಲ್ವ? ಹಾಗಾಗಿ ಬಟ್ ನಾವು ಇಲ್ಲಿ ಆನ್ ದ ಸರ್ಫೇಸ್ ಆಫ್ ದ ಅರ್ತ್ ನಿಂತು ನಾವು ನೋಡಿದ್ದಾಗ ನಿಮಗೆ ಓನ್ಲಿ ಸೆಮಿ ಸರ್ಕಲ್ ಮಾತ್ರ ನಿಮಗೆ ಕಾಣುತ್ತೆ. ಆದರೆ ಫಾರ್ ಎ ಪ್ಯಾಸೆಂಜರ್ ಹೂ ಈಸ್ ಇನ್ ಏರೋಪ್ಲೇನ್ ವಿಚ್ ತುಂಬ ಹೈಟ್ ಇರುತ್ತೆ. ಹಾಗಾಗಿ ಅರ್ತ್ ಅಂತ ನಾವು ನೋಡಿದ್ದಾಗ ವಿ ಕ್ಯಾನ್ ಸೇ ರೈನ್ಬೋ ಅನ್ನೋದು ಹೇಗಿರುತ್ತೆ ನಿಮಗೆ ಅಂತಂದಾಗ ಹಿ ಕ್ಯಾನ್ ಅಬ್ಸರ್ವ್ ವಾಟ್ ಮೈ ಹಿಯರ್ ಸರ್ಕಲ್ಸ್, ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಥರ ನೀವು ಫುಲ್ ರೈನ್ಬೋನ ನಾವು ನೋಡಬಹುದು. ಓಕೆ, ಸೊ ಮೇ ಸಿ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ರೈನ್ಬೋ ಆ್ಯಸ್ ಕಾನ್ಸೆಂಟ್ರಿಕ್ ಸರ್ಕಲ್. ಯಾವಾಗಲೂ ಕಾಣುತ್ತಾ ಅಂತಾರೆ, ದ ಡಿಪೆಂಡ್ಸ್ ಆನ್ ದ ಸಿಚುವೇಶನ್ ಅಲ್ವಾ? ಹಾಗಾಗಿ ಅದಕ್ಕೆ ನಾವು ಮೇ ಸಿ ಅಂತ ಹೇಳ್ತಾ ಇದ್ದೀವಿ. ಓಕೆನಾ? ಸೊ ಲೈಕ್ ದಟ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ದಿಸ್ ಥಿಂಗ್. ಸೊ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಅಬ್ಸರ್ವ್ ದಿಸ್. You are given 4 sources of light, each one providing a light of single color. ಬಟ್ ನಿಮಗೆ 4 ಸೋರ್ಸಸ್ ಕೊಟ್ಟಿದ್ದಾರೆ, ಅದರಲ್ಲಿ ಒಂದೊಂದು ಸೋರ್ಸು ಒಂದೊಂದು ಕಲರ್ನ ಮಾತ್ರ ಕೊಡುತ್ತೆ. ಒಂದು ರೆಡ್, ಬ್ಲೂ, ಗ್ರೀನ್ ಆ್ಯಂಡ್ ಯೆಲ್ಲೋ. ಸಪೋಸ್ angle of refraction of a beam of yellow light corresponding to a particular angle of incidence to the interface of the two media is 90 degree. ನೋಡಿ, ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಫಾರ್ ಎ ಬೀಮ್ ಆಫ್ ಯೆಲ್ಲೋ ಲೈಟ್ಗೆ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಅನ್ನೋದು ನಿಮಗೆ 90 ಡಿಗ್ರಿ ಇದ್ದರೆ ಅಟ್ ದ ಮೀಡಿಯಾ ಇಂಟರ್ಫೇಸ್ ಆಫ್ ದ ಟೂ ಮೀಡಿಯಾ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಕರೆಕ್ಟ್ ಇಫ್ ದ ಸೋರ್ಸ್ ಆಫ್ ಯೆಲ್ಲೋ ಲೈಟ್ ಈಸ್ ರೀಪ್ಲೇಸ್ಡ್ ವಿತ್ ದಟ್ ಆಫ್ ಅದರ್ ಲೈಟ್ಸ್ ವಿತೌಟ್ ಚೇಂಜಿಂಗ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ನ ಚೇಂಜ್ ಮಾಡದೆ ನಾವು ಬೇರೆ ಸೋರ್ಸಸ್ನ ನಾವು ರೀಪ್ಲೇಸ್ ಮಾಡಿದ್ದಾಗ ನಮಗದು ಹೇಗೆ ಕಾಣುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಪ್ಲೀಸ್ ಅಬ್ಸರ್ವ್ ದಿಸ್. ಏನು ಹೇಳ್ತಾರೆ ನೀಟಾಗಿ ಥಿಂಕ್ ಮಾಡಿ. ಇಲ್ಲಿ ವಿ ಕ್ಯಾನ್ ಸೇ, ಓಕೆ, ಐ ವಿಲ್ ಡ್ರಾ ದ ಡಯಾಗ್ರಾಮ್ ಫಾರ್ ದಟ್. ಲೆಟ್ ಅಸ್ ಸೇ there is an interface, let us say XY ಅಂತ ಕರೀತಾರೆ. ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಯಾವಾಗಾದರೆ ಎಲ್ಲೋ ಲೈಟ್ ಅನ್ನೋದು ಇನ್ಸಿಡೆಂಟ್ ಆಗುತ್ತೋ, ಓಕೆ, ಇನ್ಸ್ಟೆಡ್ ಆಫ್ ಡ್ರಾಯಿಂಗ್ ಲೈಕ್ ದಿಸ್, ಈ ರೀತಿ ಬರೆಯೋದಕ್ಕಿಂತ ಹೀಗೆ ನಾವು ಬರೆದು ತೋರಿಸೋಣ. ಲೆಟ್ ಅಸ್ ಸೇ ದಿಸ್ ಇಸ್ ಅ ಯೆಲ್ಲೋ ಲೈಟ್, ಕರೆಕ್ಟ್ ಅಲ್ವಾ? ಸೊ ಅಬ್ಸರ್ವ್ ಮಾಡಿ, ಇಲ್ಲಿ ಅವ್ರು ಏನಂತ ಹೇಳ್ತಾರೆ, ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಅನ್ನೋದು ನಿಮಗೆ 90 ಡಿಗ್ರಿ ಆಗಿರುತ್ತೆ ಅಂತ ಹೇಳ್ತಾರೆ. 90 ಡಿಗ್ರಿ ಅಂದರೆ ಈ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅನ್ನೋದು ಎಕ್ಸಾಕ್ಟ್ಲಿ ಕ್ರಿಟಿಕಲ್ ಆ್ಯಂಗಲ್ ಆಗಿರಬೇಕು. ಓಕೆನಾ? ನೋಡಿ, ಅಬ್ಸರ್ವ್ ಮಾಡಿ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ಕ್ರಿಟಿಕಲ್ ಆ್ಯಂಗಲ್ ಅಲ್ವಾ? ನೋಡಿ, ಕ್ರಿಟಿಕಲ್ ಆ್ಯಂಗಲ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ರಿಫ್ರಾಕ್ಟಿವ್ ಇಂಡೆಕ್ಸ್ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಆ್ಯಂಡ್ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಪೀಡ್ ಆಫ್ ದ ಲೈಟ್ ಆ್ಯಂಡ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವೇವ್ ಲೆಂತ್ ಆಫ್ ದ ಲೈಟ್ ಅಂತ ನಾವು ಹೇಳ್ಬೋದು. ನೋಡಿ, ಇಲ್ಲಿ ಯೆಲ್ಲೋ ಲೈಟ್ಗೆ ಒಂದು ಡೆಫಿನೆಟ್ ವೇವ್ ಲೆಂತ್ ಅನ್ನೋದಿರುತ್ತಾ? ಹಾಗಾಗಿ ಅದಕ್ಕೆ ಕ್ರಿಟಿಕಲ್ ಆ್ಯಂಗಲ್ ಅನ್ನೋದು ನಿಮಗೆ ಏನಾಗುತ್ತೆ, ಓಕೆ, ಕ್ರಿಟಿಕಲ್ ಆ್ಯಂಗಲ್ ಇದ್ದಾಗ 90 ಡಿಗ್ರಿ ಅಂದರೆ ರಿಫ್ರಾಕ್ಟ್ ಆಗ್ತಾಯಿದೆ. ಫಾರ್ ಎಕ್ಸಾಂಪಲ್ ಸೊ ಅಬ್ಸರ್ವ್, ಕ್ರಿಟಿಕಲ್ ಆ್ಯಂಗಲ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವೇವ್ ಲೆಂತ್. ಅರ್ಥ ಆಗಿದಲ್ವಾ? ಇಲ್ಲಿ ಅಬ್ಸರ್ವ್ ಮಾಡಿ, ಇಫ್ ದ ವೇವ್ ಲೆಂತ್ ಈಸ್ ಇನ್ಕ್ರೀಸ್ಡ್, ಇಲ್ಲಿ ಐ ಈಸ್ ನಥಿಂಗ್ ಬಟ್ ಸಿ. ಐ ಅಂತ ತಗೊಳ್ಳೋಣ. ಐ ಈಸ್ ನಥಿಂಗ್ ಬಟ್ ಸಿ. ವೇವ್ ಲೆಂತ್ ಆಫ್ ದ ಲೈಟ್ ಇನ್ಕ್ರೀಸ್ ಆಗಿದ್ದಾಗ ನಮ್ಗೇನು ಹೇಳ್ಬೋದು ನಾವಿಲ್ಲಿ ಅಂತಂದಾಗ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅನ್ನೋದು ಸಹ ನಿಮಗೆ ಕಮ್ಮಿ ಆಗುತ್ತೆ. ಅಂದರೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಕಮ್ಮಿ ಆಗ್ತಾ ಇದೆ ಅಂತಂದಾಗ ಇಟ್ ಶುಡ್ ಬಿ ಲೆಸ್ ದ್ಯಾನ್ ಕ್ರಿಟಿಕಲ್ ಆ್ಯಂಗಲ್ ಆಗಿದ್ದಾಗ
ದ ರೇ, ದಿಸ್ ರೇ, ಈ ಒಂದು ಪರ್ಟಿಕ್ಯುಲರ್ ವೇವ್ ಲೆಂತ್ ಇರುವಂತಹ ಒಂದು ರೇ ಅನ್ನೋದೇನಾಗುತ್ತೆ, ದ ರೇ ರಿಫ್ರಾಕ್ಟ್ ಥ್ರೂ ಅದರ್ ಸರ್ಫೇಸ್ ಅಂತ ನಾವು ಹೇಳ್ಬೋದು. ಥ್ರೂ ಅದರ್ ಸರ್ಫೇಸ್, ಬೇರೆ ಮೀಡಿಯಂಗೆ ರಿಫ್ರಾಕ್ಟ್ ಆಗಿ ಹೋಗುತ್ತೆ ಅಂತ ನಾವು ಹೇಳಬಹುದು. ಅರ್ಥ ಆಗ್ತದಲ್ವಾ? ಸಪೋಸ್ ಸೆಕೆಂಡ್ ಕೇಸ್ ನೋಡೋಣ. ಸೆಕೆಂಡ್ ಕೇಸ್, ಇಫ್ ವೇವ್ ಲೆಂತ್ ಆಫ್ ದ ಲೈಟ್ ಈಸ್ ಡಿಕ್ರೀಸ್ಡ್, ವೇವ್ ಲೆಂತ್ ಲೈಟ್ ಕಡಿಮೆ ಆಗಿದ್ದಾಗ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅನ್ನೋದೇನಾಗುತ್ತೆ ನಿಮಗೆ ಜಾಸ್ತಿ ಇರುತ್ತೆ. ಅಂದರೆ ಇಟ್ ಶುಡ್ ಬಿ ಗ್ರೇಟರ್ ದ್ಯಾನ್ ಕ್ರಿಟಿಕಲ್ ಆ್ಯಂಗಲ್. ಅವಾಗ ಏನಾಗುತ್ತೆ, ದ ರೇ ವಿಚ್ ಈಸ್ ಹ್ಯಾವಿಂಗ್ ದಿಸ್ ಪರ್ಟಿಕ್ಯುಲರ್ ವೇವ್ ಲೆಂತ್ ವಿಲ್ ಅಂಡರ್ಗೋ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಓಕೆನಾ? ಸೊ ಹಾಗಾಗಿ ಇವಾಗ ಕ್ವಶನ್ನ ನೀವು ಅಬ್ಸರ್ವ್ ಮಾಡಿದ್ದಾಗ ನಿಮಗೆ ಫಸ್ಟ್ ಏನಿದೆ, ನಿಮಗೆ ರೆಡ್ ಕಲರ್ ಇದೆ, ರೆಡ್, ಬ್ಲೂ, ಗ್ರೀನ್ ಆ್ಯಂಡ್ ಯೆಲ್ಲೋ, ಸೊ ಹಾಗಾಗಿ ನಾವು ಏನು ಹೇಳ್ಬೋದು ನಾವಿಲ್ಲಿ ಅಂತಂದಿದ್ದಾಗ, ಸೊ ಪ್ಲೀಸ್ ಅಬ್ಸರ್ವ್ ದಿಸ್, ಗ್ರೀನ್ ಮತ್ತು ಬ್ಲೂ, ಸಿನ್ಸ್ ಬ್ಲೂ ಆ್ಯಂಡ್ ಗ್ರೀನ್ ಹ್ಯಾವ್ ದ ವೇವ್ ಲೆಂತ್ ಲೆಸ್ ದ್ಯಾನ್ ದ ಯೆಲ್ಲೋ ಕಲರ್ ವೇವ್ ಲೆಂತ್ಗಿಂತ ಕಡಿಮೆ ಇರುತ್ತೆ. ಹಾಗಾಗಿ ವಿ ಕ್ಯಾನ್ ಸೇ ದಟ್ ಫ್ರಮ್ ದ ಡೇಟಾ we can say that blue and green should undergo total internal reflection. ಹಾಗಾಗಿ ಇವಾಗ ಆಪ್ಷನ್ಸ್ನ ನೋಡಿಕೊಂಡು ಹೋಗೋಣ. ದ ಬೀಮ್ ಆಫ್ ರೆಡ್ ಲೈಟ್ ವುಡ್ ಅಂಡರ್ಗೋ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತಾ? ಆಗೋದಿಲ್ಲ. ದ ಬೀಮ್ ಆಫ್ ರೆಡ್ ಲೈಟ್ ವುಡ್ ಬೆಂಡ್ ಟುವರ್ಡ್ಸ್ ನಾರ್ಮಲ್ ವೈಲ್ ಇಟ್ ಗೆಟ್ಸ್ ರಿಫ್ರಾಕ್ಟೆಡ್ ಥ್ರೂ ದ ಸೆಕೆಂಡ್ ಮೀಡಿಯಮ್ ಅಂತ ಹೇಳ್ದೆ. ಟುವರ್ಡ್ಸ್ ನಾರ್ಮಲ್ ಇರತಕ್ಕಂಥ ಚಾನ್ಸ್ ಇರುತ್ತಾ? ಆಗಲ್ಲ. ಬಿಕಾಸ್ ಇಟ್ ಈಸ್ ಮೂವಿಂಗ್ ಫ್ರಮ್ ಡೆನ್ಸರ್ ಟು ರೇರರ್ ಅಂತ ನಮಗೆ ಗೊತ್ತಾಗುತ್ತೆ ಅಕಾರ್ಡಿಂಗ್ ಟು ಗಿವೆನ್ ಡೇಟಾ. ದ ಬೀಮ್ ಆಫ್ ಬ್ಲೂ ಲೈಟ್ ವಿಲ್ ಅಂಡರ್ಗೋ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಓಕೆ, ಹೆನ್ಸ್ ಯು ಕ್ಯಾನ್ ಸೆಲೆಕ್ಟ್ ಆಪ್ಷನ್ ಸಿ ಆಸ್ ಎ ರೈಟ್ ಆನ್ಸರ್. ಗೊತ್ತಾಗಿದೆ ಅಲ್ವಾ ಇದನ್ನು ನಾವು ಹೇಗೆ ಅನಲೈಸ್ ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು. ಸೊ ಸಿಮಿಲರ್ಲಿ ಇಸ್ ಇಟ್ ಕ್ಲಿಯರ್? ಅರ್ಥ ಆಯ್ತಾ? ನೋಡಿ, ಸಿಮಿಲರ್ಲಿ ನಾಲ್ಕನೇ ಒಂದು ಆಪ್ಷನ್ನ ನೀವು ಒಂದ್ಸರಿ ಓದಿ. ದ ಬೀಮ್ ಆಫ್ ಗ್ರೀನ್ ಲೈಟ್ ವುಡ್ ಬೆಂಡ್ ಅವೇ ಫ್ರಮ್ ದ ನಾರ್ಮಲ್ ಆಸ್ ಇಟ್ ಗೆಟ್ಸ್ ರಿಫ್ರಾಕ್ಟೆಡ್ ಥ್ರೂ ದ ಸೆಕೆಂಡ್ ಮೀಡಿಯಮ್ ಅಂತ ಹೇಳ್ತಾರೆ. ಅವೇ ಹೋಗೋದಿಲ್ಲ. ನಾವು ಹೇಳಿದ್ದೀವಲ್ವ, ಗ್ರೀನ್ ಲೈಟ್ ಅನ್ನೋದು ಸಹ ನಿಮಗೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ. ಆಪ್ಷನ್ ಡಿ ಈಸ್ ರಾಂಗ್. ಸೊ ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್ ವಾಟ್ ದೇ ಆರ್ ಸೇಯಿಂಗ್ ಟು ಅಸ್. ಸೊ ಪ್ಲೀಸ್ ಅಬ್ಸರ್ವ್ ದಿಸ್. The radius of curvature of the curved surface of a plano-convex lens is 20 centimeter. Radius of curvature is ಕೊಟ್ಟಿದೆ ನಿಮಗೆ ಇಲ್ಲಿ 20 centimeter ಅಂತ ಕೊಟ್ಟಿದ್ದಾರೆ. If the refractive index of the material of the lens is 1.5, it will act as a convex lens, concave lens irrespective side on which the object lies ಅಂತ ಹೇಳ್ತಾ ಇದ್ದಾರೆ. ಓಕೆ, ಫಸ್ಟ್ ಆಫ್ ಆಲ್ ಕಾನ್ವೆಕ್ಸ್ ಇಲ್ಲ ಕಾನ್ಕೇವ್ ಹೇಗೆ ಡಿಸೈಡ್ ಮಾಡ್ತೀರಾ ಅಂತಂದರೆ, ಬೈ ಹ್ಯಾವಿಂಗ್ ದ ಫೋಕಲ್ ಲೆಂತ್ ನೇಚರ್ ಅಂದರೆ ಪಾಸಿಟಿವ್ ಇಲ್ಲ ನೆಗೆಟಿವ್. ಸೊ ಒಂದ್ಸರಿ ನಾವು ಚೆಕ್ ಮಾಡೋಣ ಫೋಕಲ್ ಲೆಂತ್, ಒಂದ್ಸರಿ ನಾವು ಚೆಕ್ ಮಾಡೋಣ. ಹೌ ಟು ಕ್ಯಾಲ್ಕುಲೇಟ್ ದ ಫೋಕಲ್ ಲೆಂತ್? by using what is that lens makers formula. By using lens makers formula we can say directly, it is directly f is equals to r divided by mu minus 1 r divided by mu minus 1. So observe this. What is the radius of curvature given? It is 20 centimeter, no? Divided by 1.5 minus 1, which is equals to 20 divided by 0.5. You will get focal length is equals to 40 centimeter. Since f is positive, positive focal length ಆಗಿರೋದ್ರಿಂದ ಏನು ಹೇಳ್ಬೋದು ನಾವು ಇಲ್ಲಿ ಅಂತಂದಾಗ, the lens behaves as a convex lens. The lens behaves as a convex lens irrespective of the surface which is placed. ಅರ್ಥ ಆಗ್ತದಲ್ವಾ? ನೋಡಿ ಇಲ್ಲಿ ದ ಸರ್ಫೇಸ್ ಅನ್ನೋದು ಯಾವ ರೀತಿ ಬಿಹೇವ್ ಮಾಡುತ್ತೆ ನಿಮಗೆ ಅಂತಂದಾಗ, ಆಬ್ಜೆಕ್ಟ್ ಅನ್ನೋದು ಯಾವುದೇ ಒಂದು ಸೈಡಲ್ಲಿ ಇಟ್ಟರೂ ಸಹ, ಯಾವುದೇ ಒಂದು ಸೈಡಲ್ಲಿ ನೀವು ಪ್ಲೇಸ್ ಮಾಡಿದ್ರೂ ಸಹ ನಿಮಗೆ ಅದು ಕಾನ್ವೆಕ್ಸ್ ಲೆನ್ಸ್ ಥರನೇ ಬಿಹೇವ್ ಮಾಡುತ್ತೆ. ಓಕೆನಾ? either the object can be placed near to the plane surface ಆರ್ ಆಬ್ಜೆಕ್ಟ್ ಅನ್ನೋದು ನಿಮಗೆ ಕರ್ವ್ಡ್ ಸರ್ಫೇಸ್ ಹತ್ರ ನಿಮಗೆ ಪ್ಲೇಸ್ ಮಾಡಬಹುದು. ವಾಟ್ ಎವರ್ ಮೇ ಬಿ ದ ಪೊಸಿಷನ್ ಆಫ್ ದ ಆಬ್ಜೆಕ್ಟ್,
It just acts like a convex lens. It just acts like a convex lens. That is option C as the right answer. Option C is the right answer. Okay, I hope it is clear to you. Now similarly move on to the next question. What they are saying to us. ನೋಡಿ ಏನು ಕೊಟ್ಟಿದ್ದಾರೆ ಅಂತ ಒಂದ್ಸರಿ ನೋಡೋಣ. The phenomena involved in the reflection of radio waves by ionosphere is similar to. First of all, ರಿಫ್ಲೆಕ್ಷನ್ ಹೇಗೆ ನಡೆಯುತ್ತೆ ಅಂತ ನಾವು ನೋಡೋಣ. ಸೊ ಸಿ ದಿಸ್ ಇಸ್ ದ ಅರ್ತ್ ಸರ್ಫೇಸ್ ಅಂತ ತಗೋಣ. ಇದು ಒನ್ ಆಫ್ ದ ಅಪ್ಲಿಕೇಶನ್ಸ್ ಇನ್ ಕಮ್ಯುನಿಕೇಶನ್ ಸಿಸ್ಟಮ್ಸ್. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮ್ಗೊಂದು ಆಂಟನಾ ಇದೆ. ಈಸ್ ಅ ಟ್ರಾನ್ಸ್ಮಿಟಿಂಗ್ ಸ್ಟೇಷನ್. ಇದನ್ನು ಟ್ರಾನ್ಸ್ಮಿಟರ್ ಅಂತ ಕರೆಯೋಣ, ಆಂಟನಾ. ಇಲ್ಲಿ ನಿಮ್ಗೆ ಏನಾಗ್ತದೆ, ನಿಮ್ಗೆ ಇಲ್ಲಿ ಅಂತಂದಾಗ ಇಲ್ಲೊಂದು ರಿಸೀವರ್ ಇದೆ. ರಿಸೀವರ್ ಇದೆ. ಸೊ ಲೈಟ್ ಅನ್ನೋದು ನಿಮಗೆ ಡೈರೆಕ್ಟಾಗಿ ಟ್ರಾನ್ಸ್ಮಿಟಿಂದ ಅಯೋನೋಸ್ಪಿಯರ್ಗೆ ಹೋಗುತ್ತೆ. ಅಯೋನೋಸ್ಪಿಯರ್ಗೆ ಹೋಗಿ ಏನಾಗುತ್ತೆ ನಿಮಗೆ ಅಂತಂದಾಗ ಇಟ್ ವಿಲ್ ರಿಫ್ಲೆಕ್ಟ್ ಬ್ಯಾಕ್. ಅಂದರೆ ನೋಡಿ, ಇಲ್ಲಿ ಇನ್ನೂ ಒಂದು ವಿಷಯ ನಾವು ಅರ್ಥ ಮಾಡ್ಕೋಬೇಕಿರೋದು ಏನು ಅಂತಂದಾಗ, ಈ ಟ್ರಾನ್ಸ್ಮಿಟ್ರಿಂದ ಏನಾದರೂ ಇನ್ಫಾರ್ಮೇಷನ್ ಬರ್ತಾ ಇರುತ್ತೋ ಅಷ್ಟು ಇನ್ಫಾರ್ಮೇಷನ್ ರಿಸೀವರ್ಗೆ ಹೋಗ್ತಾ ಇದೆ. ಅಂದರೆ ಮೀನಿಂಗ್ ಏನು, ವಿತೌಟ್ ಲಾಸ್ ಆಫ್ ಎನರ್ಜಿ. Is it clear? So ಹಾಗಾಗಿ whenever you observe this, we can say dispersion of light. Dispersion ಇಂದನೂ ಆಗಲ್ಲ, ಸ್ಕ್ಯಾಟ್ರಿಂಗ್ ಇಂದನೂ ನಡೆಯಲ್ಲ. ರಿಫ್ಲೆಕ್ಷನ್ ಆಫ್ ಲೈಟ್ ಬೈ ಪ್ಲೇನ್ ಮಿರರ್, ರಿಫ್ಲೆಕ್ಷನ್ ಆಫ್ ಲೈಟ್ ಇಂದನೂ ನಡೆಯೋದಿಲ್ಲ. ಬಿಕಾಸ್ ವಿ ಕ್ಯಾನ್ ಗೋ ವಿತ್ ಓನ್ಲಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಡ್ಯೂ ಟು ಮಿರೇಜ್ ಇನ್ ಏರ್ ಡ್ಯೂರಿಂಗ್ ಎ ಮಿರೇಜ್ ಅಂದರೆ ಮೀನಿಂಗ್ ಏನು ಅಂತಂದಿದ್ದಾಗ, it is an optical phenomena which is based on the application of total internal reflection. ನೀವು ಎಸ್ಪೆಷಲಿ ಹಾಟ್ ಡೇಸಲ್ಲಿ ಈ ರೋಡಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ನೀವು ಅಬ್ಸರ್ವ್ ಮಾಡಬಹುದು, ಎಲ್ಲೋ ಒಂದು ಕಡೆ ನೀರು ಇದೆ ಅನ್ನೋ ಒಂದು ಫೀಲಿಂಗ್ ನಿಮಗೆ ಕಾಣಿಸ್ತಾ ಇರುತ್ತೆ. ಬಟ್ ಅಲ್ಲಿ ಹೋದ್ರೆ ನೀರು ಇರಲ್ಲ. ಇಸ್ ಇಟ್ ಕ್ಲಿಯರ್? ಸೊ ದಟ್ ಈಸ್ ಕಾಲ್ಡ್ ಆಸ್ ಮಿರೇಜ್, ಆಪ್ಟಿಕಲ್ ಇಲ್ಯೂಷನ್ ಅಂತ ನಾವು ಹೇಳಬಹುದು. ಓಕೆನಾ? ಸೊ ದಿಸ್ ಅ ಪಾಯಿಂಟ್ ವಿ ಹ್ಯಾವ್ ಟು ಕೀಪ್ in our mind, one of the conceptual based question. So move on to the next one. What they are saying to us, the direction of ray of light incident on a concave mirror is shown by PQ, while directions in which the ray would travel after reflection is shown by four rays marked 1, 2, 3 and 4. Which of the four rays correctly shows the direction of a reflected ray ಅಂತ ಕೇಳಿ, ಡೈರೆಕ್ಷನ್ ಆಫ್ ರಿಫ್ಲೆಕ್ಟೆಡ್ ರೇ. ಓಕೆನಾ? ಇಲ್ಲಿ ಒಂದು ವಿಷಯ ನೀಟಾಗಿ ಅಬ್ಸರ್ವ್ ಮಾಡೋಣ. ಫಾರ್ ಎ ಕಾನ್ಕೇವ್ ಮಿರರ್ ಒಂದು ವಿಷಯ ನಮಗೆ ಕ್ಲಿಯರ್ ಆಗಿರಬೇಕು. ದಿಸ್ ಇಸ್ ಸೆಂಟರ್ ಆಫ್ ಕರ್ವೇಚರ್ ಅಂಡ್ ಇಸ್ ದ ಪ್ರಿನ್ಸಿಪಲ್ ಫೋಕಸ್. ದ ರೇ ವಿಚ್ ಈಸ್ ಇನ್ಸಿಡೆಂಟಿಂಗ್ ಪ್ಯಾರಲಲ್ ಟು ದ ಮಿರರ್, ಪ್ಯಾರಲಲ್ ಆಗಿ ಇನ್ಸಿಡೆಂಟ್ ಆಗ್ತಾ ಇದ್ರೆ ಆವಾಗ ರೇ ಅನ್ನೋದು ನಿಮಗೆ ಪ್ರಿನ್ಸಿಪಲ್ ಫೋಕಸ್ ಇಂದ ಹೋಗುತ್ತೆ. ಕರೆಕ್ಟಾ? ಫಸ್ಟ್ ಪಾಯಿಂಟ್. ಅಷ್ಟೇ ಅಲ್ಲ, ದ ರೇ ವಿಚ್ ಈಸ್ ಇನ್ಸಿಡೆಂಟಿಂಗ್ ಫ್ರಮ್ ದ ಪ್ರಿನ್ಸಿಪಲ್ ಫೋಕಸ್ ವಿಲ್ ಎಮರ್ಜ್ ಆಸ್ ಎ ಪ್ಯಾರಲಲ್ ಬೀಮ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಅನ್ನೋದು ನಮಗೆ ಗೊತ್ತಿರಬೇಕು. ನೀವು 10th ಸ್ಟ್ಯಾಂಡರ್ಡ್ಸಲ್ಲೂ ಸಹ ಓದಿದ್ದೀರಾ. ಓಕೆ, ಸೊ ಅಕಾರ್ಡಿಂಗ್ ಟು ದಟ್ ನೋಡಿ, ಇಲ್ಲಿ ಪಿ ಕ್ಯೂ ಅನ್ನೋದು ಹೇಗೆ ಹೋಗ್ತದೆ ನಿಮ್ಗೆ ಇಲ್ಲಿ, ಸಿನ್ಸ್ ಪಿ ಕ್ಯೂ ಈಸ್ ಪಾಸಿಂಗ್ ಥ್ರೂ ಎಫ್ ಫೋಕಸ್ ಇಂದ ಹೋಗ್ತಾ ಇರೋದ್ರಿಂದ ಇಟ್ ಶುಡ್ ಎಮರ್ಜ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್. So we can go with 2 as the right answer. That is option B as the right answer. And this is the point what we have to keep in our mind to answer such type of questions. This is the formation of images. The ray diagram antanu saha navu helabodu. So see the next question, what they are saying to us. The optical density of turpentine is higher than the water anta heltare. Optical density is refractive index ಬೇರೆ ಏನೂ ಅಲ್ಲ. ಸೊ refractive index is nothing but optical density of turpentine is greater than the refractive index of the water, while its mass density is lower compared to water for turpentine. What is one type liquid? No. Figure shows a layer of turpentine
floating over water in a container, floating over water in a container. For which one of the four rays incident on turpentine in figure the path shown is correct? Path shown is correct. So please have a look here. Diagram ನೋಡಿ ಅಬ್ಸರ್ವ್ ಮಾಡಿ. ಫಸ್ಟ್ ಲೇಯರ್ ಬಂದ್ಬಿಟ್ಟು ಏರ್ ಆಗಿರುತ್ತೆ, ಸೆಕೆಂಡ್ ಲೇಯರ್ ಬಂದ್ಬಿಟ್ಟು ನಿಮಗೆ ಟರ್ಪಂಟೈನ್ ಆಗಿರುತ್ತೆ, ಥರ್ಡ್ ಲೇಯರ್ ಬಂದ್ಬಿಟ್ಟು ನಿಮಗೆ ವಾಟರ್ ಆಗಿರುತ್ತೆ. ಓಕೆನಾ? ಸಾರಿ, ಅಬ್ಸರ್ವ್ ಮಾಡಿ ಇಲ್ಲಿ ಏನು ಹೇಳ್ತಾ ಇದೀವಿ ಅಂತ ನೋಡಿ. ಏರ್ ಅನ್ನೋದು ನಿಮಗೆ ಅಬ್ಸರ್ವ್ ಮಾಡಿ. ಏರ್ ಡೆನ್ಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಏರ್ ಈಸ್ ಲೆಸ್ ದ್ಯಾನ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಟರ್ಪಂಟೈನ್ ಅಂತ ನಾವು ಹೇಳ್ಬೋದು. ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಟರ್ಪಂಟೈನ್ ಈಸ್ ಗ್ರೇಟರ್ ದ್ಯಾನ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ವಾಟ್. ಈ ಒಂದು ಲಾಜಿಕ್, ಈ ಒಂದು ಪಾಯಿಂಟ್ ನಿಮಗೆ ಮೈಂಡಲ್ಲಿ ಇರಬೇಕು. ನೋಡಿ, ಅಬ್ಸರ್ವ್ ಮಾಡಿ. ರೇ ಅನ್ನೋದು ನಿಮಗೆ ಫಸ್ಟ್ ರೇ ನಾವು ಕನ್ಸಿಡರ್ ಮಾಡೋಣ. ಫಸ್ಟ್ ರೇ ನಾವು ಕನ್ಸಿಡರ್ ಮಾಡಿದ್ದಾಗ ಏನಾಗುತ್ತೆ ನೋಡಿ ಇಲ್ಲಿ. ಸೊ ರೇ ಇಸ್ ಟ್ರಾವೆಲಿಂಗ್ ಫ್ರಮ್ ಏರ್ ಮೀಡಿಯಮ್ ಟು ಫಸ್ಟ್ ಒನ್ ಟರ್ಪಂಟೈನ್ ಮೇಲೆ ಹೋಗ್ತಾ ಇದೆ. ಟರ್ಪಂಟೈನ್ ಮೇಲೆ ಹೋಗ್ತಾ ಇದ್ದಾಗ ಇದು ಡೆನ್ಸರ್ ಮೀಡಿಯಂ ಆಗಿರೋದ್ರಿಂದ ಓಕೆ, ಇಟ್ ಶುಡ್ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್. ವೆನೆವರ್ ದ ರೇ ಟ್ರಾವೆಲ್ಸ್ ಫ್ರಮ್ ರೇರರ್ ಮೀಡಿಯಂ ಟು ಡೆನ್ಸರ್ ಮೀಡಿಯಂ, ಇಟ್ ಶುಡ್ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್. ಓಕೆನಾ? ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ. whenever we consider the ray which is coming from denser turpentine medium, ನಿಮಗೆ ಡೆನ್ಸರ್ ಮೀಡಿಯಂ ಅಲ್ವಾ, ಹಾಗಾಗಿ ಡೆನ್ಸರ್ ಮೀಡಿಯಂ ಇಂದ ರೇರರ್ ಮೀಡಿಯಂ ಬರ್ತಾ ಇದ್ದರೆ ಹೇಗೆ ಹೋಗ್ತದೆ? ನಿಮಗೆ ಲೆಫ್ಟ್ಗೆ ಹೋಗ್ತಾ ಇದೆ. ಅಂದರೆ ನೆಗೆಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇರುತ್ತಲ್ವ ಮೀಡಿಯಮ್ಮು, ಅಂತಹ ಒಂದು ಮೀಡಿಯಮಲ್ಲಿ ಯಾವ ರೀತಿ ರಿಫ್ರಾಕ್ಷನ್ ನಡೆಯುತ್ತೋ ಆ ಒಂದು ರೀತಿ ನಿಮಗೆ ಹೋಗ್ತಾ ಇದೆ. ಸೊ ಇಟ್ ಈಸ್ ನಾಟ್ ಪಾಸಿಬಲ್ ಅಂತ ನಾವು ಶುಡ್ ಬೆಂಡ್ ಅವೇ ಅಂತ ಹೇಳ್ಬೋದು. ಇಟ್ ಈಸ್ ನಾಟ್ ಕರೆಕ್ಟ್. ಇಲ್ಲೂ ಅಷ್ಟೇ ನೀವು ಏನು ಹೇಳ್ಬೋದು ನೋಡಿ ಇಲ್ಲಿ. ಸೊ ಎಸ್, ನಿಮಗೆ ಬೆಂಡ್ ಟುವರ್ಡ್ಸ್ ಆಗ್ತಾ ಇದೆ, ಬೆಂಡ್ ಅವೇ ಆಗ್ತಾ ಇದೆ. ಇಲ್ಲಿ ಸ್ಟ್ರೈಟಾಗಿ ಬರ್ತಾ ಇದೆ, ಇದು ಪಾಸಿಬಿಲಿಟಿ ಇಲ್ಲ. ಇದು ನಾರ್ಮಲ್ ಆಗಿ ಹೋಗಿದೆ, ಇದು ಪಾಸಿಬಿಲಿಟಿ ಇಲ್ಲ. ಹಾಗಾಗಿ ವಿ ಕ್ಯಾನ್ ಸೆಲೆಕ್ಟ್ ಆಪ್ಷನ್ 2 ಆಸ್ ಅ ರೈಟ್ ಆನ್ಸರ್. ನೋಡಿ, ಅಬ್ಸರ್ವ್ ಮಾಡಿ. ದಿಸ್ ಇಸ್ ಅ ಏರ್ ಮೀಡಿಯಮ್ ಇಂದ ಲೈಟ್ ಅನ್ನೋದು ಇನ್ಸಿಡೆಂಟ್ ಆಗಿದ್ದಾಗ ಟರ್ಪಂಟೈನ್ ಇರೋದ್ರೆ ಇಟ್ ವಿಲ್ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್ ಅಂತ ನಾವು ಹೇಳ್ಬೋದು. ಟರ್ಪಂಟೈನ್ ಇಂದ ವಾಟರ್ ಮೀಡಿಯಂ ಎಂಟರ್ ಆಗಬೇಕಾದ್ರೆ ರೇರರ್ ಮೀಡಿಯಂ ಆಗಿರೋದ್ರಿಂದ ಇಟ್ ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್ ಅಂತ ನಾವು ಹೇಳಬಹುದು. ಸೊ ಅಕಾರ್ಡಿಂಗ್ ಟು ದಿಸ್ ಎಕ್ಸ್ಪ್ಲನೇಷನ್ ವಿ ಕ್ಯಾನ್ ಸೆಲೆಕ್ಟ್ ದ ರೇ 2 ಈಸ್ ಫಾಲೋಯಿಂಗ್ ಇಟ್ಸ್ ಪಾತ್ ಎಕ್ಸಾಕ್ಟ್ಲಿ ಅಂತ ನಾವು ಹೇಳಬಹುದು. ಹಾಗಾಗಿ ಆಪ್ಷನ್ ಬಿ ಅನ್ನೋದು ನಿಮಗೆ ರೈಟ್ ಆನ್ಸರ್ ಆಗಿರುತ್ತೆ. ಓಕೆ, ನಾವು ಸಿಮಿಲರ್ಲಿ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. there are certain material developed in laboratories which have a negative refractive index ಅಂತ. ನೆಗೆಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ ಏನು ಇಲ್ಲ ರೀ. ಸೊ ನಾರ್ಮಲ್ ಆಗಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಅನ್ನೋದು ಪಾಸಿಟಿವ್ ಆಗಿರುತ್ತೆ. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಅನ್ನೋದು ಜನರಲ್ ಆಗಿ ನಾವು ಹೇಗೆ ಡಿಫೈನ್ ಹೇಳ್ತೀವಿ ಅಂತಂದ್ರೆ ಇಟ್ ಈಸ್ ಎಬಿಲಿಟಿ ಆಫ್ ಎ ಮೀಡಿಯಂ ವಿಚ್ ಬೆಂಡ್ ದ ಲೈಟ್ either ಟುವರ್ಡ್ಸ್ ದ ನಾರ್ಮಲ್ ಆರ್ ಅವೇ ಫ್ರಮ್ ದ ನಾರ್ಮಲ್. ಅರ್ಥ ಆಗಿದಲ್ವಾ? ಸೊ ಇಲ್ಲಿ ನೆಗೆಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ ಮೀನಿಂಗ್ ಏನು ಅಂತಂದರೆ ನಾರ್ಮಲ್ ಆಗಿ ಒಂದು ಮೀಡಿಯಮ್ಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಅನ್ನೋದು ಪ್ಲಸ್ ಇದ್ದರೆ ಅದು ಟುವರ್ಡ್ಸ್ ಅವೇ, ಒಂದು ವೇಳೆ ಟುವರ್ಡ್ಸ್ ಬೆಂಡ್ ಮಾಡಿದ್ರೆ ನೆಗೆಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇರೋ ಮೆಟೀರಿಯಲ್ ಅದಕ್ಕೆ ಆಪೋಸಿಟ್ ಆಗಿ ಬೆಂಡ್ ಮಾಡುತ್ತೆ. ಅರ್ಥ ಆಯ್ತಾ? ಸೊ ಲೈಕ್ ದಟ್ ವಿ ಹ್ಯಾವ್ ಟು ಥಿಂಕ್. ಸೊ ಒಂದ್ಸರಿ ಡಯಾಗ್ರಾಮ್ ನೀಟಾಗಿ ಅಬ್ಸರ್ವ್ ಮಾಡಿ. ಸೊ ಫಸ್ಟ್ ಒನ್ ನೀವು ನೋಡಿದ್ದಾಗ ವೆನೆವರ್ ಅಬ್ಸರ್ವ್ ದ ಫಸ್ಟ್ ಒನ್, ಎಸ್ ನೋಡಿ, ನಾರ್ಮಲ್ ಆಗಿ ಫಸ್ಟ್ ಮೀಡಿಯಮ್ಮಿಂದ ಸೆಕೆಂಡ್ ಮೀಡಿಯಮ್ಗೆ ಹೋಗಬೇಕಾದ್ರೆ ಇಟ್ ಶುಡ್ ಬೆಂಡ್. ಅಬ್ಸರ್ವ್ ಮಾಡಿ, ನಾರ್ಮಲ್ ಆಗಿ ಲೈಟ್ ಅನ್ನೋದು ನಿಮಗೆ ಫಸ್ಟ್ ಮೀಡಿಯಮ್ಮಿಂದ ಸೆಕೆಂಡ್ ಮೀಡಿಯಮ್ಗೆ ಹೋಗಬೇಕಾದ್ರೆ ಒಂದು ಇಟ್ ಶುಡ್ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್ ಆಗಿರಬೇಕು. ಇಲ್ಲದೇ ಹೋಗಿದ್ದಾಗ ಇಟ್ ಶುಡ್ ಬೆಂಡ್ ಅವೇ ಫ್ರಮ್ ದ ನಾರ್ಮಲ್ ಆಗಿರಬೇಕು. ಎರಡು ಕೇಸ್. ಬಟ್ ಇಲ್ಲಿ ಏನು ನಡೀತಾ ಇದೆ ನೋಡಿ, ಇಲ್ಲಿ ಇಟ್ ಈಸ್ ಮೂವಿಂಗ್ ಇನ್ ಆಪೋಸಿಟ್ ಡೈರೆಕ್ಷನ್. ಆ್ಯಕ್ಚುಲಿ ನಿಮಗೆ ಹೀಗೆ ಬೆಂಡ್ ಆಗಬೇಕಾಗಿತ್ತು. ಸೊ ಇದು ಹೀಗೆ ಹೋಗ್ತಾ ಇದೆ ಅಂತಂದಾಗ ವಿ ಕ್ಯಾನ್ ಗೋ ವಿತ್ ಇಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಮೀಡಿಯಮ್ ಅಂತ ನಾವು ಹೇಳಬಹುದು. ಓಕೆನಾ? ಸೊ ಇದೆಲ್ಲ ನಿಮಗೆ ಪಾಸಿಟಿವ್ ರಿಫ್ರಾಕ್ಟ್. ಇಲ್ಲಿ ನೋಡಿ, ಇಲ್ಲಿ ಲೈಟ್ ಅನ್ನೋದು ಬಂದು ಎಕ್ಸಾಕ್ಟ್ಲಿ ಹಿಂಗೆ ಹೋಗ್ತಾ ಇದೆ. ಅಂದರೆ ಇಲ್ಲಿ ನಿಮಗೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅನ್ನೋದು ಕ್ರಿಟಿಕಲ್ ಆ್ಯಂಗಲ್ ಆಗಿರಬೇಕಷ್ಟೇ. ಕ್ರಿಟಿಕಲ್ ಆ್ಯಂಗಲ್ ಆಗೋ ಚಾನ್ಸ್ ಇಲ್ಲ. ಸೊ ದರ್ ಇಸ್ ಅ ಥಿಂಗ್ ನಾರ್ಮಲ್, ಚಾನ್ಸ್ ಇಲ್ಲ. ಸೊ ಲೈಕ್ ದಟ್ ವಿ ಕ್ಯಾನ್ ಸೇ ನೆಗೆಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಮೀಡಿಯಮ್ ಅನ್ನೋದು ನಿಮ್ಗೆ ಒಂದೇ ಒಂದು ಪಾಸಿಬಿಲಿಟಿ ಇದೆ, ಆಪ್ಷನ್ ಎ ಅಂತ ನಾವು ಹೇಳಬಹುದು. ಓಕೆನಾ?
So like that, we have to think and answer the given questions. Now similarly, move on to the next question. Observe ಮಾಡಿ. Consider an extended object immerse. ಇದು ನಿಮಗೆ multiple answer questions. Consider an extended object immersed in water, contained in a plane through. When seen from close to the edge of the trough, okay, object looks distorted because ಅಂತ ಹೇಳ್ತಾ ಇದ್ದಾರೆ. ನೋಡಿ, ಒಂದು ಟ್ರಫ್ ಇದೆ ನಿಮ್ಗೆ ಇಲ್ಲಿ. There is, let us consider a trough which is filled with water. Object ಎಲ್ಲಿ ಪ್ಲೇಸ್ ಮಾಡಿದ್ದಾರೆ ನಿಮಗೆ? object is immersed. extended object. ಲೈಕ್ ಫಾರ್ ಎಕ್ಸಾಂಪಲ್ ನಾವೊಂದು ಸ್ಟಿಕ್ ಆಗಿರ್ಬೋದು, ಇಲ್ಲದೆ ಹೋದರೆ ಒಂದು ಸಿಲಿಂಡ್ರಿಕಲ್ ರಾಡ್, ಐರನ್ ರಾಡ್ ಆಗಿರ್ಬೋದು. ಯಾವುದೋ ಒಂದು ಎಕ್ಸ್ಟೆಂಡೆಡ್ ಆಬ್ಜೆಕ್ಟ್ನ ಪ್ಲೇಸ್ ಮಾಡಿದ್ದಾಗ ನೋಡಿ ಇಲ್ಲಿ, ವೆನ್ ಸೀನ್ ಫ್ರಮ್ ಕ್ಲೋಸ್ ದ ಎಡ್ಜ್ ಆಫ್ ದ ಟ್ರಫ್, ಈ ಎಡ್ಜ್ ಇದೆ, ಟ್ರಫ್ ಇದಲ್ವಾ, ಇಲ್ಲಿಂದ ನೀವು ನೋಡಿದ್ದಾಗ ಅದು ಹೇಗಿರುತ್ತೆ? ಸ್ವಲ್ಪ ಬೆಂಡ್, ಡಿಸ್ಟಾರ್ಟ್ ಅಂದರೆ ಅದು ಆ್ಯಕ್ಚುಯಲ್ ಪೊಸಿಷನ್ ಇಲ್ಲದೆ ಸ್ವಲ್ಪ ಬೆಂಡ್ ಆಗಿದೆ ಅನ್ನೋ ಒಂದು ರೀತಿ ನಮಗೆ ಕಾಣುತ್ತೆ. ವೈ ಅಂತ ಅಂದಿದ್ದಾಗ ನೋಡಿ, ಅಬ್ಸರ್ವ್ ಮಾಡಿ. ದ ಅಪರೆಂಟ್ ಡೆಪ್ತ್ ಆಫ್ ದ ಪಾಯಿಂಟ್ಸ್ ಕ್ಲೋಸ್ ಟು ದ ಎಡ್ಜ್ ಆರ್ ನಿಯರರ್ ಟು ದ ಸರ್ಫೇಸ್ ವಾಟರ್ ಕಂಪೇರ್ಡ್ ಟು ದ ಪಾಯಿಂಟ್ಸ್ ಅವೇ ಫ್ರಮ್ ದ ಎಡ್ಜ್. ಅಂದರೆ ಒಂದೊಂದು ಪಾಯಿಂಟ್ ನೋಡಿ ಇಲ್ಲಿ, ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ಗೆ ನಾರ್ಮಲ್ ಶಿಫ್ಟ್ ಬೇರೆ ಇರುತ್ತೆ. ನೋಡಿ ಇಲ್ಲಿ, ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್, ಆಸ್ ವಿ ಮೂವ್ ಫ್ರಮ್ ಒನ್ ಎಂಡ್ ಆಫ್ ದ ಆಬ್ಜೆಕ್ಟ್ ಟು ಅದರ್ ಎಂಡ್ ಆಫ್ ದ ಆಬ್ಜೆಕ್ಟ್ ಏನಾಗ್ತಾ ಇರುತ್ತೆ ನೋಡಿ ಇಲ್ಲಿ, ಒಂದೊಂದು ಪೊಸಿಷನ್ಗೂ ಒಂದೊಂದು ರೀತಿ ನಾರ್ಮಲ್ ಶಿಫ್ಟ್ ಅನ್ನೋದಿರುತ್ತೆ. ಹಾಗಾಗಿ ಬಿಕಾಸ್ ಆಫ್ ದಟ್ ರೀಸನ್ ವಿ ಕ್ಯಾನ್ ಸೇ ಇಟ್ ದ ಡಿಸ್ಟಾರ್ಟೆಡ್ ಇಮೇಜ್ನ ಡಿಸ್ಟಾರ್ಟೆಡ್ ಆಗಿ ನಮಗೆ ಕಾಣುತ್ತೆ ಅಂತ ನಾವು ಹೇಳಬಹುದು. ಓಕೆನಾ? ಲೆಸ್ಟ್ ನೋಡಿ ಇಲ್ಲಿ, ದ ಆ್ಯಂಗಲ್ ಸಬ್ಟೆಂಡೆಡ್ ದ ಇಮೇಜ್ ಆಫ್ ದ ಆಬ್ಜೆಕ್ಟ್ ಅಟ್ ಐ ಈಸ್ ಸ್ಮಾಲರ್ ದನ್ ದ ಆ್ಯಕ್ಚುಯಲ್ ಆ್ಯಂಗಲ್ ಸಬ್ಟೆಂಡೆಡ್ ಬೈ ದ ಆಬ್ಜೆಕ್ಟ್ ಇನ್ ಏರ್ ಅಂತಲೂ ಹೇಳ್ಬೋದು. So that is also correct only because the light ray from the object is traveling from denser medium to rarer medium ಹೋಗೋದ್ರಿಂದ ಏನಾಗುತ್ತೆ, ಇದು ಸಹ ನಿಮಗೆ ಸಾಧ್ಯತೆಗಳು ಇದೆ ಅಂತ ನಾವು ಹೇಳ್ಬೋದು. ಇಲ್ಲೂ ಅಷ್ಟೊಂದು ಸಮ್ ಪಾಯಿಂಟ್ಸ್ ಆಫ್ ದ ಆಬ್ಜೆಕ್ಟ್ ಫಾರ್ ಅವೇ ಫ್ರಮ್ ದ ಎಡ್ಜ್ may not be visible because of total internal reflection. ಕೆಲವು ಪಾಯಿಂಟ್ಸ್ ಇಂದ ಬರ್ತಾ ಇರತಕ್ಕಂಥ ಲೈಟ್ ನಮ್ಮ ಕಣ್ಣಿಗೆ ರೀಚ್ ಆಗದೇನೂ ಇರಬಹುದು. ಸೊ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗೋತಕ್ಕಂಥ ಚಾನ್ಸ್ ಸಹ ಇದೆ ಅಂತ ನಾವು ಹೇಳಬಹುದು. ವಾಟರ್ ಇನ್ ಟ್ರಫ್ ಆಕ್ಟ್ಸ್ ಆಸ್ ಲೆನ್ಸ್ ಅಂಡ್ ಮ್ಯಾಗ್ನಿಫೈಸ್ ದ ಆಬ್ಜೆಕ್ಟ್. ಮ್ಯಾಗ್ನಿಫೈಸ್ಗೂ ಡಿಸ್ಟಾರ್ಷನ್ಗೂ ಸಂಬಂಧ ಇಲ್ಲ. ಓಕೆನಾ? ಹಾಗಾಗಿ ವಿ ಕೆನಾಟ್ ಗೋ ವಿತ್ ಆಪ್ಷನ್ ಡಿ ಆಸ್ ಅ ರೈಟ್ ಆನ್ಸರ್. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಮಾ. ಸೊ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಅಬ್ಸರ್ವ್ ಮಾಡಿ. ಎ ರೆಕ್ಟ್ಯಾಂಗ್ಯುಲರ್ ಬ್ಲಾಕ್ ಆಫ್ ಗ್ಲಾಸ್ ABCD ಹ್ಯಾಸ್ ಅ ರಿಫ್ರಾಕ್ಟಿವ್ ಇಂಡೆಕ್ಸ್ 1.6 ಅಂತ ಹೇಳ್ತಾರೆ. A pin is placed midway on the face AB figure. When observed from the face AD, the pin shall ಅಂತ ಹೇಳ್ತಾ ನೋಡಿ ಇಲ್ಲಿ ನೋಡಿ, ಈ ಒಂದು ಫೇಸಿಂದ ನಾವೇನು ನೋಡ್ತಾ ಇದ್ದೀವಿ, ಅಬ್ಸರ್ವ್ ಮಾಡ್ತಾ ಇದ್ದೀವಿ. ವಿ ಆರ್ ಅಬ್ಸರ್ವಿಂಗ್ ಫ್ರಮ್ ದಿಸ್ ಫೇಸ್. ಸೊ ಹಾಗಿದ್ದಾಗ ಓಕೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ನಮಗೆ ಕೊಟ್ಟಿದ್ದಾರೆ 1.6 ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ವಾಟ್ ಕ್ಯಾನ್ ಯು ಸೇ ಅಬೌಟ್ ದಿಸ್? n is equals to 1 by sin c. Therefore sin c is equals to 1 divided by 1.6. So therefore sin c 1 divided by 1.6 ವ್ಯಾಲ್ಯೂ ಎಷ್ಟು ಬರಬಹುದು ನಿಮಗಿಲ್ಲಿ? 1 divided by 1.6. ಓಕೆ, ನೀವು ಕ್ಯಾಲ್ಕುಲೇಟ್ ಮಾಡಿ. ಓವರಾಲ್ ನೀವು ಕ್ಯಾಲ್ಕುಲೇಟ್ ಮಾಡಿ ಕ್ರಿಟಿಕಲ್ ಆ್ಯಂಗಲ್ ನಿಮಗೆ ಫೈಂಡ್ ಔಟ್ ಮಾಡಿದ್ರೆ ಆಲ್ಮೋಸ್ಟ್ ಅಲ್ಲಿ ನಿಮಗೆ 38.7 ಡಿಗ್ರಿ ಅಂತ ನಮಗೆ 38.7 ಡಿಗ್ರಿ ಅಂತ ನಾವು ಹೇಳ್ಬೋದು. ಇಸ್ ಅ ಕ್ರಿಟಿಕಲ್ ಆ್ಯಂಗಲ್. ದಟ್ ಮೀನ್ಸ್ ನೋಡಿ ಇಲ್ಲಿ ಲೈಟ್ ಇಲ್ಲಿಂದ ಬರ್ತಾ ಇರತಕ್ಕಂಥ ಲೈಟು ಏರ್ ಮೀಡಿಯಮಿಂದ ನಿಮಗೇನಾಗುತ್ತೆ, ಇಟ್ ಶುಡ್ ಬೆಂಡ್ ಅಲ್ವಾ, ಇಟ್ ಶುಡ್ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್. ಇಲ್ಲಿಂದ ಬರುವಂಥ ಒಂದು ಲೈಟ್ ನಿಮಗೆ ಈ ಕಡೆಗೆ ಬಂದು ಬೀಳ್ಬೇಕು. ನಿಮಗೆ ಈ ಕಡೆಗೆ ಬಂದು ಬಿದ್ದಾಗ ಅದು ಅಲ್ಲದೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅನ್ನೋದು ನಿಮಗೆ ಎಲ್ಲಿರುವಾಗ ಶುಡ್ ಬಿ ಲೆಸ್ ದ್ಯಾನ್ 38.7 ಡಿಗ್ರಿ ಅಂತ ಹೇಳ್ತಾರೆ. ಲೆಸ್ ದ್ಯಾನ್ 38.7 ಡಿಗ್ರಿ ಇದ್ದರೆ ಆವಾಗ ಈ ಲೈಟ್ ಅನ್ನೋದು ADಯಿಂದ ಆಚೆಗೆ ಬರುವಂಥ ಅವಕಾಶಗಳು ಇದೆ. ಬಟ್ ಇಲ್ಲಿ ಒಂದು ವಿಷಯ ಕ್ಲಾರಿಟಿ ಇರಬೇಕು. ಏನು ಅಂತಂದಾಗ, ದ ಲೈಟ್ ವಿಚ್ ಈಸ್ ಕಮಿಂಗ್ ಫ್ರಮ್ ದಿಸ್ ಪಿನ್ ಥ್ರೂ ಎ ಬಿ ವಿಲ್ ನಾಟ್ ರೀಚ್ AD ಅಟ್ ಆಲ್. ADಗೆ ನಿಮಗೆ ಬರೋದೇ ಇಲ್ಲ ಅಂತ ನಾವು ಹೇಳ್ಬೋದು. ಹೆನ್ಸ್ ವಿ ಕ್ಯಾನ್ ಸೆಲೆಕ್ಟ್ ಅದು ನೋಡಿ ಇಲ್ಲಿ ಅಪಿಯರ್ ಟು ನಿಯರ್ ಎ ಇರುತ್ತಾ ಅಂತಂದರೆ ಚಾನ್ಸ್ ಇಲ್ಲ.
ನಿಯರ್ ಡಿ ಇರುತ್ತಾ ಅಂದರೆ ಇಲ್ಲೂ ಸಹ ನಿಮಗೆ ನೋಡೋಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿಂದ ಅಂದರೆ ಚಾನ್ಸ್ ಇಲ್ಲ ಅಂತ ನಾವು ಹೇಳ್ಬೋದು. ಸೊ ಅಪಿಯರ್ ಅಟ್ ದ ಸೆಂಟರ್ ವಿ ಕೆನಾಟ್ ಪ್ರಿಡಿಕ್ಟ್ ಎಕ್ಸಾಕ್ಟ್ಲಿ ಅಟ್ ದ ಸೆಂಟರ್ ಅಂತ ನಾವು ಹೇಳ್ತೀವಿ. ಸೊ ವಿ ಕ್ಯಾನ್ ಸೇ ನಾಟ್ ಬಿ ಸೀನ್ ಅಟ್ ಆಲ್, ನಾವು ನೋಡೋಕ್ಕೆ ಸಾಧ್ಯ ಆಗಲ್ಲ ಅಂತ ನಾವು ಹೇಳ್ಬೋದು. ಓಕೆನಾ. ಸೊ ದಟ್ ಈಸ್ ಹೌ ವಿ ಹ್ಯಾವ್ ಟು ಥಿಂಕ್ ಮೈ ಹಿಯರ್. ಸೊ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. What they are saying to us: a magnifying glass is used as object to be viewed can be brought closer to the eye than the normal near point. This results in ಅಂತ ಹೇಳ್ತಾರೆ. ನಿಮಗೆ ನಿಯರ್ ಪಾಯಿಂಟ್ ಅದೆಲ್ಲ ಇಲ್ವಲ್ಲ ಸಿಲೆಬಸ್ಸಲ್ಲಿ. ಸೊ ಹಾಗಾಗಿ ನೋ ನೀಡ್ ಟು ವರಿ ಅಬೌಟ್ ದಿಸ್ ಕ್ವಶನ್. ಸೊ ನಾವೇನು ಹೇಳ್ಬೋದು ಇಲ್ಲಿ ನಾವು ಅಂತಂದಿದ್ದಾಗ, ಸೊ ಪ್ಲೀಸ್ ರಿಮೆಂಬರ್ ಇಟ್ ಇಸ್ ಎ ಕಾನ್ಸೆಪ್ಚುಯಲ್ ಬೇಸ್ಡ್ ಕ್ವಶನ್ ಇಲ್ಲ ಮೆಮರಿ ಬೇಸ್ಡ್ ಕ್ವಶನ್ ಅಂತ ನಾವು ಕನ್ಸಿಡರ್ ಮಾಡೋಣ. The larger angle to be subtend object at the eye and hence viewed the greater detail. A ಮತ್ತು ಬಿ ಎರಡೂ ಸಹ ನಿಮಗೆ ಕರೆಕ್ಟ್ ಆಗಿರುತ್ತೆ. ಬಟ್ ಎನಿವೆ ನಿಮಗೆ ಇದು ಕಾನ್ಸೆಪ್ಟ್ ಇಲ್ಲ ನಿಮಗೆ. ಎ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಈಸ್ ಯೂಸ್ಡ್ as ಆಬ್ಜೆಕ್ಟ್ ಟು ಬಿ ವ್ಯೂಡ್ ಕ್ಯಾನ್ ಬಿ ಬ್ರಾಟ್ ಕ್ಲೋಸರ್ ಟು ದ ಐ ದ ನಾರ್ಮಲ್ ನಿಯರ್ ಪಾಯಿಂಟ್ ದಿಸ್ ರಿಸಲ್ಟ್ಸ್ ಅಂತ ಹೇಳ್ತಾ ಇದ್ದಾರೆ. ಒನ್ ಆಫ್ ದ ನಿಯರ್ ಪಾಯಿಂಟ್ ಅವೆಲ್ಲ ನಿಮಗೆ ಫಾರ್ ಪಾಯಿಂಟ್ ಎಲ್ಲ ಇಲ್ವಲ್ಲ, ಹಾಗಾಗಿ ಮಿಸ್ ಆಗಿ ಬಂದಿದೆ. ಓಕೆ, ಪ್ಲೀಸ್ ರಿಮೆಂಬರ್ ದಿಸ್ ಕ್ವಶನ್. So move on to the next one. What they are saying to us: an astronomical refractive telescope has an objective of focal length ನಿಮಗೆ 20 ಮೀಟರ್ ಅಂತ ಕೊಟ್ಟಿದ್ದಾರೆ. and an eyepiece is equals to 2 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಹಾಗಿದ್ದಾಗ ವಾಟ್ ಇಸ್ ದ ಲೆಂತ್ ಆಫ್ ದ ಟೆಲಿಸ್ಕೋಪ್ ಮ್ಯಾಗ್ನಿಫಿಕೇಶನ್ ಅಂತ ಕೇಳ್ತಾ ಇದ್ದಾರೆ. ಸೊ ಅಬ್ಸರ್ವ್ ಮಾಡಿ ಏನು ಹೇಳ್ಬೋದು ನಾವು ಅಂತ ಅಂದ್ಬಿಟ್ಟು, ವಾಟ್ ಇಸ್ ದ ಲೆಂತ್ ಈಸ್ ಆಲ್ವೇಸ್ ಈಕ್ವಲ್ಸ್ ಟು FO ಪ್ಲಸ್ FE ಅಂತ ಬರೀಬೋದು. 20 ಪ್ಲಸ್ 2 ಸೆಂಟಿಮೀಟರ್ ಅಂದರೆ 0.02 ಅಂತಂದರೆ 20.02 ಮೀಟರ್ ಅಂತ ನಾವು ಹೇಳಬಹುದು. ಹೆನ್ಸ್ ವಿ ಕ್ಯಾನ್ ಸೆಲೆಕ್ಟ್ ಆಪ್ಷನ್ ಎ ಆಸ್ ಅ ರೈಟ್ ಆನ್ಸರ್. ಆಪ್ಷನ್ ಇಸ್ ರೈಟ್ ಆನ್ಸರ್ ಅಲ್ವಾ. ನೆಕ್ಸ್ಟ್ ನೋಡಿ ಇಲ್ಲಿ ವಿ ಕ್ಯಾನ್ ಸೇ ವಾಟ್ ಈಸ್ ಮ್ಯಾಗ್ನಿಫಿಕೇಶನ್ ಇಸ್ ಈಕ್ವಲ್ಸ್ ಟು FO ಡಿವೈಡೆಡ್ ಬೈ FE. ವಾಟ್ ಈಸ್ FO ವ್ಯಾಲ್ಯೂ ಹಿಯರ್? 20 ಅಂದರೆ 2000 ಸೆಂಟಿಮೀಟರ್ ಅಂತ ಬರೀಬಹುದು. ಇದು ನಿಮಗೆ 200 calculation mistake. 20 divided by 0.02. So whenever we do simplification, then you'll get the answer as 1000. Hence we can say magnification of telescope is also equals to 1000. Okay, later observe ಮಾಡಿ, the image formed is inverted. ನಮ್ಗೆ ಗೊತ್ತಿರದೆ telescopes always forms inverted images. So ABC are correct. Objective larger aperture will increase the brightness and reduce the chromatic ಅನ್ನೋದು ನಿಮಗೆ ಬಂದೇ ಬರುತ್ತೆ. ಕಲರ್ ಅಬರೇಷನ್, chromatic ಅಂತಂದ್ರೆ ಕಲರ್ಡ್ ಡಿಫೆಕ್ಟ್ ಅಂತ ನಾವು ಹೇಳಬಹುದು. ಹಾಗಾಗಿ ಅದು ನಿಮಗೆ ಚಾನ್ಸ್ ಇಲ್ಲ. ಸೊ ವಿ ಕ್ಯಾನ್ ಎಲಿಮಿನೇಟ್ ದಟ್ ಪಾಯಿಂಟ್. So let us move on to the next question. What they are saying to us. Sorry, question ಓದಿ. Will the focal length of a lens for red light be more, same or less than that for blue light ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಫೋಕಲ್ ಲೆಂತ್, ರೆಡ್ ಲೈಟ್ಗೆ ಫೋಕಲ್ ಲೆಂತ್ ಅನ್ನೋದು ಸೇಮ್ ಇರುತ್ತಾ, ಜಾಸ್ತಿ ಇರುತ್ತಾ, ಕಡಿಮೆ ಇರುತ್ತಾ ಕಂಪೇರ್ ಟು ಬ್ಲೂ ಲೈಟ್ ಅಂತ ಹೇಳ್ತಾ ಇದ್ದಾರೆ. ಬ್ಲೂ ಲೈಟ್ ಕಂಪೇರ್ ಮಾಡಿದಾಗ ಏನಾಗುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡೋಣ. ಓಕೆ ಸರ್, ಹೇಗೆ ಸರ್ ಗೊತ್ತಾಗುತ್ತದೆ ನಮಗೆ ಅಂತಂದಿದ್ದಾಗ, ಫ್ರಮ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ 1/f is equals to n-1 ಇಂಟು 1/r1 ಮೈನಸ್ 1/r2. ಓಕೆನಾ. ಸೊ ಇಲ್ಲಿ ನೀವು ಕ್ಲಿಯರ್ ಕಟ್ಟಾಗಿ ಅಬ್ಸರ್ವ್ ಮಾಡಬೇಕೇನದು ಅಂತಂದರೆ, ಫೋಕಲ್ ಲೆಂತ್ ಅನ್ನೋದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಹೇಳ್ತಾ ಇದ್ದೀವಿ. ರಿಫ್ರಾಕ್ಟಿವ್ ಇಂಡೆಕ್ಸ್ ಅನ್ನೋದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಪೀಡ್ ಆಗಿರುತ್ತೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಪೀಡ್ ಆಗಿರುತ್ತೆ. ಆ್ಯಂಡ್ ವೆಲಾಸಿಟಿ ಸ್ಪೀಡ್ ಅನ್ನೋದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೇವ್ ಲೆಂತ್ ಆಗಿರುತ್ತೆ. ಹಾಗಾಗಿ ನೋಡಿ ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ, ಫೋಕಲ್ ಲೆಂತ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವೇವ್ ಲೆಂತ್ ಆಫ್ ದ ಲೈಟ್ ಅಂತ ನಾವು ಹೇಳೋದು. ವೇವ್ ಲೆಂತ್ ಆಫ್ ದ ಲೈಟ್ ಕರೆಕ್ಟ್ ಅಲ್ವಾ. ಸೊ ವೇವ್ ಲೆಂತ್ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿ ಇದ್ದಾಗ ವೇವ್ ಲೆಂತ್ ಕಡಿಮೆ ಇದ್ದರೆ ಫೋಕಲ್ ಲೆಂತ್ ಅನ್ನೋದು ನಿಮ್ಗೆ ಏನಾಗಿರುತ್ತೆ, ಜಾಸ್ತಿ ಇರಬೇಕು. ಸಾರಿ, ಇದು ನಾನು ಮಿಸ್ ಮಾಡಿದ್ದೀನಿ ಇಲ್ಲಿ. ಓಕೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಅನ್ನೋದು ನಿಮಗೆ ಇನ್ವರ್ಸ್ಲಿ, ಇದು ಕರೆಕ್ಟಾ.
ಬಟ್ ನಮ್ಗೆ ಗೊತ್ತಿದೆ ಎನ್ ಇಸ್ ಈಕ್ವಲ್ಸ್ ಟು ಸಿ ಬೈ ವಿ ಅಲ್ವಾ, ಸೊ ಹಾಗಾಗಿ ಎನ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಪೀಡ್. ಬಟ್ ನಾನು ಹೇಳಿದ್ದು ಕರೆಕ್ಟಾಗಿ ಹೇಳಿದ್ದೀನಿ, ಬಟ್ ಬರ್ದಿರೋ ರಾಂಗ್ ಬರ್ದಿದ್ದೀನಿ. ಸೊ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಪೀಡ್ ಅಂಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೇವ್ ಲೆಂತ್ ಅಂತ ಹೇಳ್ತಾರೆ. ದೇರ್ ಫೋರ್ ವೆನೆವರ್ ವಿ ಅಬ್ಸರ್ವ್ ದಿಸ್ ಫೋಕಲ್ ಲೆಂತ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೇವ್ ಲೆಂತ್ ಅಂತ ಹೇಳ್ಬೋದು. ದೇರ್ ಫೋರ್ ಸಿನ್ಸ್ wavelength of the blue is less than the wavelength of the red, we can say that focal length of the blue is less than the focal length of red ಅಂತ ನಾವು ಹೇಳಬಹುದು. focal length of blue is less than the focal length of red. ಅರ್ಥ ಆಯ್ತು ಅಂದರೆ ಬ್ಲೂ ಲೈಟ್ಗಿಂತ ಕಂಪೇರ್ ಮಾಡಿದ್ರೆ ರೆಡ್ ಲೈಟ್ಗೆ ಫೋಕಲ್ ಲೆಂತ್ ಅನ್ನೋದು ಜಾಸ್ತಿ ಇರುತ್ತೆ. ಗಾಟ್ ಇಟ್? ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ವಾಟ್ ದೇ ಆರ್ ಸೇಯಿಂಗ್ ಟು ಅಸ್, ನೋಡಿ ಇಲ್ಲಿ 3 immiscible liquids of densities d1 greater than d2 greater than d3 and refractive indices mu1 greater than mu2 greater than mu3 are put in a beaker. The height of each liquid column is h by 3. A dot is made at the bottom of the beaker. For near normal vision find the apparent depth of the dot ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ ಅಬ್ಸರ್ವ್ ಮಾಡಿ. ಸೊ ದಿಸ್ ಇಸ್ ದ ಥಿಂಗ್. ಫಸ್ಟ್ ಲಿಕ್ವಿಡ್ ನಿಮ್ಗೆ ಏನಾಗಿರುತ್ತೆ ಅಂತಂದ್ರೆ ಡೆನ್ಸಿಟಿ ಡಿ1 ಗ್ರೇಟರ್ ದನ್ ಅಲ್ವಾ ಅಂದರೆ ಕೆಳಗಡೆ ಇರುತ್ತೆ ನಿಮಗೆ. ನೆಕ್ಸ್ಟ್ ಲಿಕ್ವಿಡ್ ಬಂದ್ಬಿಟ್ಟು ನಿಮಗೆ D2 ಇರುತ್ತೆ. ನೆಕ್ಸ್ಟ್ ಲಿಕ್ವಿಡ್ ನಿಮ್ಗೆ ಏನಾಗುತ್ತೆ D3 ಡೆನ್ಸಿಟಿ ಇರುತ್ತೆ. ಓಕೆನಾ? ಸೊ ನಾನು ಅಬ್ಸರ್ವ್ ಮಾಡಿ, ದಿಸ್ ಈಸ್ ದ h by 3 and this is also equals to h by 3 and this is also equals to h by 3. Therefore total normal shift is always equals to normal shift due to first liquid, normal shift due to second liquid, normal shift due to third liquid ಅಂತ ನಾವು ಹೇಳ್ಬೋದು. What is the normal shift formula here? Normal shift formula ಏನು ನಿಮ್ಗೆ ಇಲ್ಲಿ ರಿಯಲ್ ಡೆಪ್ತ್ ಇಂಟು 1 minus 1 by n ಅಂತ ನಾವು ಬರೀಬಹುದು. That is a formula for normal shift. So according to that normal shift is equals to real depth ಎಷ್ಟಿದೆ ಒಂದೊಂದು ಲಿಕ್ವಿಡ್ಗೆ ನಿಯರ್ ರಿಯಲ್ ಡೆಪ್ತ್ ಅನ್ನೋದು h by 3. ಅವ್ರು ಹೇಳ್ತಾರೆ ನಿಮಗೆ ಇಲ್ಲಿ ಡಾಟ್ ಅನ್ನೋದು ಬಾಟಮ್ ಹತ್ರ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ h by 3 ಇಂಟು 1 minus 1 by ಓಕೆ ವಾಟ್ ಕ್ಯಾನ್ ಯು ಸೇ ಹಿಯರ್ mu1 ಅಂತ ಬರೀಬಹುದು ಪ್ಲಸ್ h by 3 ಇಂಟು 1 minus 1 by mu2 ಓಕೆ ಪ್ಲಸ್ h by 3 ಇಂಟು 1 minus 1 by mu3 ಅಂತ ನಾವು ಬರೀಬಹುದು. ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡಿದ್ದಾಗ we can h by 3 plus h by 3 plus h by 3 we can say h ಅಂತ ಬರೀಬೋದಾ, h by 3 plus h by 3 plus h by 3 ಮೈನಸ್ ಆಫ್ ನೋಡಿ ಇಲ್ಲಿ h by 3 mu1. ಓಕೆ ಇಲ್ಲದೆ ಹೋದರೆ ಡೈರೆಕ್ಟಾಗೆ h by 3 ಕಾಮನ್ ತೆಗೆದು ಬರೆದ್ಬಿಡೋಣ. ಇಲ್ಲಿ h by 3 ಕಾಮನ್ ತೆಗೆದ್ರೆ we can say 1 by mu1 minus 1 plus 1 by mu2 plus 1 by mu3 ಅಂತ ನಾವು ಬರೀಬಹುದು. ಓಕೆ ಸೊ that is how we can write the total normal shift. Total normal shift is equals to h by 3 ಕರೆಕ್ಟಾ? ಒಂದ್ಸರಿ ಯೋಚನೆ ಮಾಡಿ, ಏನಾದರೂ ಮಿಸ್ಟೇಕ್ ಆಗಿದೆ ಅಂತಂದರೆ ಯು ಕ್ಯಾನ್ ಆಸ್ಕ್ ಮಾ. ದಿಸ್ ರಿಕ್ವೈರ್ಡ್ ನಾರ್ಮಲ್ ಶಿಫ್ಟ್ ರಿಯಲ್ ಡೆಪ್ತ್ ಅಂತಂದರೆ ಯು ಕ್ಯಾನ್ ಸೇ h minus h by 3 ಇಂಟು 1 by s. ಕರೆಕ್ಟಾಗಿದೆ ಅಲ್ವಾ? ಎಲ್ಲ ಕಾಮನ್ ತೆಗೆದು ನಾವು ಬರಿತಾ ಇದ್ದೀವಿ. ರಿಯಲ್ ಡೆಪ್ತ್ ಅಂದರೆ h by 3. ಎಸ್, ದಿಸ್ ಈಸ್ ದ ಫೈನಲ್ ಎಕ್ಸ್ಪ್ರೆಷನ್ ಟು ಕ್ಯಾಲ್ಕುಲೇಟ್ ದ ನಾರ್ಮಲ್ ಶಿಫ್ಟ್. ಅರ್ಥ ಆಗಿದೆಲ್ಲ ಇದನ್ನು ಹೇಗೆ ನಾವು ಅಪ್ರೋಚ್ ಮಾಡಬೇಕು ಅಂತ ಅಂದ್ಬಿಟ್ಟು. ನಾವು ಸಿಮಿಲರ್ಲಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ವಾಟ್ ದೇ ಆರ್ ಸೇಯಿಂಗ್ ಟು ಅಸ್, ಫಾರ್ ಎ ಗ್ಲಾಸ್ ಪ್ರಿಸಮ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಈಕ್ವಲ್ಸ್ ಟು √3 and the angle of minimum deviation is equal to angle of minimum deviation is equals to angle of prism ಅಂತ ಹೇಳ್ತಾರೆ. ಹಾಗಿದ್ದಾಗ what is the refractive index of the prism? How can we do this? Angle of prism refractive index ಕೊಟ್ಟಿದ್ದಾರೆ ಅಲ್ವಾ, angle of prism ಏನು ಆಗಿರುತ್ತೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ನೋಡಿ ಇಲ್ಲಿ ನಮಗೆ ಗೊತ್ತಿರೋ ಒಂದು ಫಾರ್ಮುಲಾ ಪ್ರಕಾರ ನಾವು ಅನಲೈಸ್ ಮಾಡೋಣ. ಸೊ n is equals to sin of a plus d by 2 divided by sin of a by 2. Sin of a plus d, a plus 2a by a ಅಂದರೆ sin a ಬರುತ್ತೆ, ಡಿವೈಡ್ ಬೈ sin a by 2 ಅಂತ ಬರುತ್ತೆ. ಸೊ ನೋಡಿ ಇಲ್ಲಿ sin a ನ ಹೇಗೆ ಬರೀಬೋದು ನಾವಿಲ್ಲಿ ಅಬ್ಸರ್ವ್ ಮಾಡಿ. n is equals to sin a ನಾವು
ಹಾಫ್ ಆ್ಯಂಗಲ್ ಫಾರ್ಮುಲಾ ಪ್ರಕಾರ 2 sin a by 2 ಇಂಟು ಕಾಸ್ a by 2 ಡಿವೈಡೆಡ್ ಬೈ ಸೈನ್ a by 2 ಅಂತ ನಾವು ಬರೀಬಹುದು ಅಲ್ವಾ. ಸೊ ದೇರ್ ಫೋರ್ ಅಬ್ಸರ್ವ್ ದಿ ಸೈನ್ a by 2 ಸೈನ್ a by 2 ಕ್ಯಾನ್ಸಲ್ ಆಗಿದ್ದಾಗ ವಿ ಕ್ಯಾನ್ ಸೇ n by 2 ಈಸ್ ಈಕ್ವಲ್ಸ್ ಟು ಕಾಸ್ ಆಫ್ a by 2 ಅಂತ ನಾವು ಹೇಳ್ತೀವಿ. So please simplify this value n. What is n value? N value is root 3 by 2 is equals to cos of a by 2 ಅಂತ ನಾವು ಹೇಳಬಹುದು. ಸೊ ಅಬ್ಸರ್ವ್ ಮಾಡಿ ಏನು ಹೇಳ್ತಾರೆ ನೀಟಾಗಿ ಥಿಂಕ್ ಮಾಡಿ. ಕಾಸ್ ಇನ್ವರ್ಸ್ ದೇರ್ ಫೋರ್ a by 2 ಅನ್ನೋದೇನಾಗುತ್ತೆ ನಿಮಗೆ ಕಾಸ್ 30 ಡಿಗ್ರಿ ಅಲ್ವಾ. ರೂಟ್ 3 by 2 ನಿಮಗೆ ಕಾಸ್ 30 ಡಿಗ್ರಿ ಅಂದರೆ 30 ಡಿಗ್ರಿ ಆಗುತ್ತೆ ನಿಮಗೆ. ದೇರ್ ಫೋರ್ ಆ್ಯಂಗಲ್ ಆಫ್ ಪ್ರಿಸಮ್ ವಿಲ್ ಬಿಕಮ್ ಈಕ್ವಲ್ಸ್ ಟು 60 ಡಿಗ್ರಿ ಅಂತ ನಾವು ಆನ್ಸರ್ ಹೇಳಬಹುದು. This is how we can solve such type of questions, okay. Now similarly let us see the next one, what they are saying to us. Okay, so these are all the questions, important questions from our exemplar book, I hope ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಯಾರಿಗಾದರೂ ಏನಾದರೂ ಡೌಟ್ ಇದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ, ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ. ಸೊ ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ವಿಡಿಯೋ. ಈ ಒಂದು ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಪ್ಲೀಸ್ ಕೀಪ್ ಪ್ರಿಪೇರಿಂಗ್, ಡೋಂಟ್ ವೇಸ್ಟ್ ಯುವರ್ ಟೈಮ್. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.